press the bell icon on the YouTube app and never miss another update. Greetings to everybody, this is your NAFIZ. Welcome to Computer Science classes. Friends, as you all know, in our bridge course we understood why somebody has to choose computer science or biology. ಎರಡು ತಗೊಳ್ಳೋದ್ರಿಂದ ಏನು ಡಿಫರೆನ್ಸ್ ಇದೆ ಅಂತ ನನ್ನ ಕ್ಲಾಸಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಏನು ಸಿಲೆಬಸ್ ಇದೆ ಫಸ್ಟ್ ಇಯರ್ PUC ಅಲ್ಲಿ, ಸೊ ವಾಟ್ ಆರ್ ದ ಸಬ್ಜೆಕ್ಟ್ಸ್, ವಾಟ್ ಆರ್ ದ ಟಾಪಿಕ್ಸ್ ದಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಐ ವೆಲ್ಕಮ್ ಒನ್ಸ್ ಅಗೇನ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹು ಆರ್ ಆನ್ಲೈನ್ ಜಾಯ್ನಿಂಗ್. ಸೊ ಲಾಸ್ಟಿಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ, ಇವತ್ತಿನ ಸೆಷನ್ ಮೇಲೆ ಏನಾದ್ರು ಡೌಟ್ಸ್ ಇದೆ, ನೀವು ಕೊನೆಗೆ ಆ ಚಾಟ್ ಅಲ್ಲಿ ಟೆಕ್ಸ್ಟ್ ಮಾಡಿ ಕೇಳಬಹುದು ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಕ್ಲಾಸ್ 2 ಬ್ರಿಡ್ಜ್ ಕೋರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಫಸ್ಟ್ PUC ಸ್ಟೂಡೆಂಟ್ಸ್. ಫ್ರೆಂಡ್ಸ್, ನೆನ್ನೆ ಕ್ಲಾಸ್ ಅಲ್ಲಿ ಲೈವ್ ಚಾಟ್ ಅಲ್ಲಿ ಯಾರೋ ಒಬ್ರು ಸ್ಟೂಡೆಂಟ್ ನಂಗೆ ಕೇಳಿದ್ರು, ಸರ್ ನಮಗೆ ಬೇಸಿಕ್ ಇಂದ ಹೇಳ್ಕೊಡ್ತೀರಾ ಅಂತ. ದ ಆನ್ಸರ್ ಇಸ್ ಎಸ್ ಫ್ರೆಂಡ್ಸ್. ಫಸ್ಟ್ ಇಯರ್ PUC ಬೋರ್ಡ್ ಸಿಲೆಬಸ್ ಯಾವ ತರ ಡ್ರಾಫ್ಟ್ ಆಗಿದೆ ಅಂದ್ರೆ ಅದು ಬೇಸಿಕ್ ಕಂಪ್ಯೂಟರ್ ಸಿಲೆಬಸ್ ಇಂದಾನೆ ಸ್ಟಾರ್ಟ್ ಆಗಿದೆ. ಸೊ ಅದ್ರಲ್ಲಿ ಏನೇನು ಯಾವ್ಯಾವ ಎಷ್ಟು ಚಾಪ್ಟರ್ಸ್ ಗಳಿದೆ, ನಾನು ನಿಮ್ಮ ಕ್ಲಾಸಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೂಡ ಹೇಳಿದೆ. There is something called blueprint and hangandenu anta ivattin class alli helake try my level best and put my knowledge across. Let's begin the class one side. So I'm going to share the screen and then we will start discussing what is the syllabus for first PUC computer science for this year. First, now as you can see on your screen, the first PUC computer science syllabus plus blueprint and then I'll hakidin screen mele, so everybody will get to know what is the syllabus and blueprint. Moving on. First and foremost, nenne heldange you can see on screen, subject is computer science. The theory will be of 70 mark, the practical will be of 30 mark, and ಎರಡು marks ಸೇರಿಸಿ 100 marks computer science subject na computer science exam na ನೀವೆಲ್ಲ first year PUC ನ undergo ಮಾಡ್ತೀರಾ. Now yesterday ಹೇಳ್ದಂಗೆ even side on screen if you can see that the subject code of computer science is 41. So ಇದು ಒಂದು important knowledge ನಿಮಗೆಲ್ಲ ನೀವು ನೆನಪಿಟ್ಕೋಬೇಕು ಅಂತ ನಾನು ಹೇಳಿತು friends. Now coming to the point, friends, theory subject ಏನಿದೆ 70 mark ಅಂತ ಇರೋದು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ಆ 70 ಮಾರ್ಕ್ ಎಕ್ಸಾಮ್ ಹೆಂಗಿರುತ್ತೆ, ಲೆಟ್ ಮಿ ಪುಟ್ ದಿಸ್ ಪಾಯಿಂಟ್. ಅಂದ್ರೆ ಈಗ ಪ್ರೆಸೆಂಟ್ಲಿ ಜೂನ್ 2022 ನಡೀತಾ ಇದೆ, ಮೇ ಬಿ ಮ್ಯಾಕ್ಸಿಮಮ್ ಜನವರಿ 2023 ಗೆ ನೀವೆಲ್ಲರೂ ಆನ್ಯುವಲ್ ಎಕ್ಸಾಮಿನೇಷನ್ ಅಥವಾ ಫಸ್ಟ್ ಇಯರ್ PUC ಆನ್ಯುವಲ್ ಎಕ್ಸಾಮ್ ಮೇ ಬಿ ಇನ್ ದ ಮಂತ್ ಆಫ್ ಜಾನ್ ಅಂಡ್ ಮಾರ್ಚ್ ಒಳಗಡೆ ಆಗುತ್ತೆ. ಸ್ವಲ್ಪ ವೇರಿ ಆಗುತ್ತೆ ಡ್ಯೂ ಟು ಸಮ್ ಡಿಫರೆಂಟ್ ಸಿಚುವೇಶನ್ಸ್ ಅಕ್ರಾಸ್ ದ ವರ್ಲ್ಡ್. ಇದು ವೇರಿ ಆಗುತ್ತೆ. ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ವೆನ್ ದ ಎಕ್ಸಾಮ್ಸ್. ಲಿಸನ್, ನೆಕ್ಸ್ಟ್ ಇಯರ್ ಜನವರಿ ಅಥವಾ ಫೆಬ್ರವರಿ ಇವೆಲ್ಲ ಫಸ್ಟ್ ಇಯರ್ PUC ಇದು ಆನ್ಯುವಲ್ ಎಕ್ಸಾಮಿನೇಷನ್ ಏನು ಅಂಡರ್ಗೋ ಮಾಡ್ತೀರಾ, ಅವಾಗ ಏನಾಗುತ್ತೆ ಕೇಳಿಸ್ಕೊಳ್ಳಿ. ನೀವೆಲ್ಲ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕೂರ್ತೀರಾ, ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ರಿಜಿಸ್ಟರ್ ನಂಬರ್ ಹಾಕಿರ್ತಾರೆ, ಯು ವಿಲ್ ಬಿ ಸಿಟಿಂಗ್ ಇಟ್ and the teacher will come in your room and he or she will distribute you the question paper and answer sheet. Now when you hold on to that question paper, you will see the different classifications of the question paper. Question paper bandu part A, part B, part C, part D ಅಂತ 4 ಪಾರ್ಟ್ ಅಲ್ಲಿ question paper divide ಆಗಿರುತ್ತೆ. The time to write the entire examination is still 3 hours 15 minutes only. 3 ಗಂಟೆ 15 ನಿಮಿಷನೇ ಇರುತ್ತೆ. There is no reducing in the time. ಸರ್ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಸಿ, ಇದು ಯಾವುದು ಲ್ಯಾಂಗ್ವೇಜಸ್ ಮತ್ತೆ ಮ್ಯಾಥ್ಸ್ 100 ಮಾರ್ಕ್ಸ್ ಸಬ್ಜೆಕ್ಟ್, ಅದಕ್ಕೂ 3 hours 15 minutes ಕೊಡ್ತಾರೆ. ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್, ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತೆ ಕಂಪ್ಯೂಟರ್ ಸೈನ್ಸ್ ನೀವು ತಗೊಳ್ಳೋ ಸ್ಟೂಡೆಂಟ್ಸ್ ಹೇಳಿದಿರಾ, ನಿಮಗೂ ಈ 3 ಸಬ್ಜೆಕ್ಟಿಗೆ ದೋ ದ ಥಿಯರಿ ಎಕ್ಸಾಮಿನೇಷನ್ ಇಸ್ ಓನ್ಲಿ ಫಾರ್ 70 ಮಾರ್ಕ್, ಯು ವಿಲ್ ಬಿ ಗಿವನ್ 3 hours. ನಿಮಗೆ ಮಾರ್ಕ್ಸ್ ಅಷ್ಟೇ 70 ಇದೆ, ಬಟ್ ರೈಟಿಂಗ್ ಸಿಕ್ಕಾಪಟ್ಟೆ ಇರುತ್ತೆ. ಓಕೆ, ನಾವು ವಿಚ್ ಇಸ್ ದ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಈ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸರ್ ಅಲ್ಲಿ ಮೇಲ್ಗಡೆ ಸ್ಕ್ರೀನ್ ಅಲ್ಲಿ ಪ್ಲಸ್ 30 ಮಾರ್ಕ್ಸ್ ಪ್ರಾಕ್ಟಿಕಲ್ ಇದೆಯಲ್ಲ, ಅದು ಯಾವಾಗ? ವಿ ಶಲ್ ಕಮ್ ಟು ಪ್ರಾಕ್ಟಿಕಲ್ ಅಟ್ ದ ಎಂಡ್ ಆಫ್ ದಿಸ್ ಥಿಯರಿ. ಫಸ್ಟ್ ಥಿಯರಿ ಮುಗಿಸ್ಕೊಳ್ಳೋಣ, ಆಮೇಲೆ ಪ್ರಾಕ್ಟಿಕಲ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಸರ್. ನೌ ಗೈಸ್, ದಿಸ್ ಆನ್ ಯುವರ್ ಸ್ಕ್ರೀನ್ ಈಸ್ ಅ ಸಿಲೆಬಸ್. ಫ್ರೆಂಡ್ಸ್, ಈಗ ಈ ವರ್ಷ ಐ ಥಿಂಕ್ ಯು ಆಲ್ ನೋ ದಟ್ PU ಬೋರ್ಡ್ ಹ್ಯಾಸ್ ಟೇಕನ್ ಸಮ್ ಆಕ್ಷನ್ ಟು ರಿವೈಸ್ ದ ಬ್ಲೂ ಪ್ರಿಂಟ್ ಗೈಸ್. ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಕಾಣ್ತಾ ಇದೆ, ದಟ್ ಆಕ್ಚುಲಿ ಟೆಲ್ಸ್ ಯು ವಾಟ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಮಾರ್ಕ್. ನಾನು ಮತ್ತೆ ರಿಪೀಟ್ ಮಾಡಕ್ಕೆ ಹೇಳ್ತೀನಿ ಫ್ರೆಂಡ್ಸ್. ಈಗ ಸ್ಕ್ರೀನ್ ಮೇಲೆ ಇರೋ ಬ್ಲೂ ಪ್ರಿಂಟ್ ಏನಿದೆ, ದಟ್ ಇಸ್ ಬಿನ್ ರಿವೈಸ್ಡ್. ವಾಟ್ ಈಸ್ ದಟ್ ರಿವಿಷನ್? ಐ ಶಲ್ ಕಮ್ ಟು ದಟ್. ಫಸ್ಟ್ ಪಾಯಿಂಟ್ ಕೇಳಿ. ಫಸ್ಟ್ ಸಿಲೆಬಸ್ ಅಲ್ಲಿ ಫಸ್ಟ್ ಯೂನಿಟ್ ಅಂತ ಇದೆ ಫ್ರೆಂಡ್ಸ್. ಯು ಕ್ಯಾನ್ ಸಿ ದಟ್ ದ ಪಾರ್ಟ್ ಎ ಅಲ್ಲಿ ಇದೆ, ಲೆಫ್ಟ್ ಗೆ ಕಾಣಿಸ್ತಾ ಇದೆ ಪಾರ್ಟ್ ಎ ಅಂತ. ಅಲ್ಲಿ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ವಿಷಯ. ಯಾವ್ಯಾವ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಇದಕ್ಕೂ ಮುಂಚೆ ಕಂಪ್ಯೂಟರ್ ಸೈನ್ಸ್ ಕಲ್ತೇ ಇಲ್ಲ, ಅವ್ರ ಸ್ಕೂಲ್ಸ್ ಅಲ್ಲಿ ಅವರಿಗೆ ಬೇಸಿಕ್ ಕಂಪ್ಯೂಟರ್ ಸೈನ್ಸ್ ನಾಲೆಜ್ ಸಿಕ್ಕಿಲ್ಲ, ದೇ ನೀಡ್ ನಾಟ್ ವರಿ. You all will study the fundamentals of computers. So basic computer definition andenu, computer definition ಏನಿದೆ, you are going to study in the part A friends. There is a computer. ಅಲ್ಲಿ ರೈಟ್ ಸೈಡ್ ನಲ್ಲಿ ಒಂದು ಟೇಬಲ್ ಇದೆ, VSA ವೆರಿ ಶಾರ್ಟ್ ಆನ್ಸರ್ ಅಂತ, ಅಂದ್ರೆ 1 mark. Next SA short answer 2 mark. Then LA long answer 3 mark.
ದೆನ್ ಎಸೆ ಟೈಪ್ ಕ್ವಶನ್, ಇ ಫಾರ್ ಎಸೆ, ದಟ್ಸ್ ಅ 5 ಮಾರ್ಕ್. ಇದೇ ಪಾರ್ಟ್ 4 ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು. ಕಮ್ ಅಗೇನ್, ನೀವು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕೂತಿದ್ದೀರಾ, ಕ್ವಶನ್ ಪೇಪರ್ ಕೈಯಲ್ಲಿ ಎತ್ಕೊಂಡ ತಕ್ಷಣ ಆ ಕ್ವಶನ್ ಪೇಪರ್ ಅಲ್ಲಿ 4 ಪಾರ್ಟ್ಸ್ ಇರುತ್ತೆ. ಪಾರ್ಟ್ ಎ, ಬಿ, ಸಿ, ಡಿ. ಪಾರ್ಟ್ ಎ ಇಸ್ ಫಾರ್ 1 ಮಾರ್ಕ್, ಬಿ ಫಾರ್ 2 ಮಾರ್ಕ್, 3 for 3 mark, and last part 4 that is for 5 mark. You got the one answer? So ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸರಿ, ಅದು ನಿಮಗೆ ಅರ್ಥ ಆಯ್ತು. 4 ಮೇನ್ಸ್ ಇರುತ್ತಂತೆ, ಅದರಲ್ಲಿ ಎ ಬಿ ಸಿ ಡಿ, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್, ಅದು ಅರ್ಥ ಆಯ್ತು. ಆದ್ರೆ ಈ ಬ್ಲೂ ಪ್ರಿಂಟ್ ಅಂದೇನು, ಅದೇ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಫಸ್ಟ್ ನೋಡಿ, ಸ್ಕ್ರೀನ್ ಮೇಲೆ ಪಾರ್ಟ್ ಎ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಂತ ಕಾಣ್ತಾ ಇದೆ. ಅಲ್ಲಿ ವೆರಿ ಶಾರ್ಟ್ ಆನ್ಸರ್ ಕೆಳಗಡೆ 2 ಅಂತ ಬಂದಿದೆ. ಯು ಕ್ಯಾನ್ ಸಿ ದಟ್ ದೇರ್. ವೆರಿ ಶಾರ್ಟ್ ಆನ್ಸರ್ ಟೈಪ್ ಅಲ್ಲಿ 2 ಅಂತ ಬಂದಿದೆ. ಏನ್ ಸರ್ ಅದು 2? ನಂಬರ್ ಆಫ್ ಕ್ವೆಶ್ಚನ್ಸ್ ಫ್ರಮ್ ದಟ್ ಚಾಪ್ಟರ್. ಸರ್ ಹಂಗಂದ್ರೆ ಕೇಳಿಸ್ಕೊಳ್ಳಿ, ನೀವು ಪಿ ಯು ಬೋರ್ಡಿಗೆ ಬಂದ ತಕ್ಷಣ ಏನಾಗುತ್ತೆ ಅಂತ ಫ್ರೆಂಡ್ಸ್, ನಿಮ್ಮ ಕ್ವಶನ್ ಪೇಪರ್ ಇದೆಯಲ್ಲ, ಅದರ ಪ್ಯಾಟ್ರನ್ ನ ಪಿ ಯು ಬೋರ್ಡ್ ಮುಂಚಿತವಾಗಿ ನಿಮಗೆ ಹೇಳುತ್ತೆ. ಅಂದ್ರೆ ಯಾರಾದ್ರೂ ಆ ಫಸ್ಟ್ ಇಯರ್ ಪಿ ಯು ಸಿ ಕ್ವಶನ್ ಪೇಪರ್ ಏನ್ ಮಾಡ್ತಾರೆ, ದೇ ಹ್ಯಾವ್ ಟು ಕಂಪಲ್ಸರಿ ಫಾಲೋ ದ ರೂಲ್ ಆಫ್ ಪಿ ಯು ಬೋರ್ಡ್ ಬ್ಲೂ ಪ್ರಿಂಟ್. ಸೊ ಆ ಬ್ಲೂ ಪ್ರಿಂಟ್ ಏನ್ ಹೇಳುತ್ತೆ ಅಂದ್ರೆ, ಯಾವ್ಯಾವ ಚಾಪ್ಟರ್ ಇಂದ ಎಷ್ಟು 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಕ್ವಶನ್ಸ್ ಬರುತ್ತೆ, ಇದು ಮುಂಚಿತವಾಗಿ ನಿಮಗೆ ಗೊತ್ತಿರುತ್ತೆ. ಸರ್ ಇದರಿಂದ ಏನ್ ಅಡ್ವಾಂಟೇಜ್ ಸರ್? ಯಾವ್ದಾದ್ರು ಚಾಪ್ಟರ್, if you feel that it is difficult, if you feel that you are not able to digest that, then you have to check how many marks that you are going to get there in the examination. So if you get to know how many marks are giving, then you will know that whether should I let it go or should I have to struggle more. ಇದು ನಿಮಗೆ ಗೊತ್ತಾಗುತ್ತೆ. ಒಂದು ಪಾಯಿಂಟ್ ಏನ್ ಗೊತ್ತಾ ಮೆಸೇಜ್, ಎಷ್ಟೇ ಇಂಟೆಲಿಜೆಂಟ್ ಆಗಿ ನಾವು ಸ್ಟಡೀಸ್ ಮಾಡ್ತೀವಿ ಅಂದ್ರೆ, ನಾವು ಎಷ್ಟು ಹಾರ್ಡ್ ವರ್ಕ್ ಆಗಿ ಬುಕ್ಸ್ ಗಳನ್ನ, ನೋಟ್ಸ್ ಗಳನ್ನೆಲ್ಲ ಮಾಡ್ಕೋತೀವಿ, ಬಟ್ ನಾವು ಇಂಟೆಲಿಜೆನ್ಸ್ ನ ಯೂಸ್ ಮಾಡಲ್ಲ ತುಂಬಾ ಸತಿ. The studies is always a combination of working hard and the strategies that you make to write the examination. Ultimately ನೀವೆಲ್ಲ ಎಕ್ಸಾಮಿನೇಷನ್ ಎಕ್ಸಾಮ್ ಅದು ಮಾರ್ಕ್ಸ್ ತೆಗಿಲಿಕ್ಕಿದೆ. ಸೊ ಮಾರ್ಕ್ಸ್ ತೆಗಿಯೋಕೋಸ್ಕರ ಯಾವ್ಯಾವ ಮೇನ್ಸ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಮುಂಚಿತವಾಗಿ ನಿಮಗೆ ಗೊತ್ತಿರಬೇಕು. ಆ ಬ್ಲೂ ಪ್ರಿಂಟ್ ಅದನ್ನ ಫಾಲೋ ಮಾಡಲೇಬೇಕು ಫ್ರೆಂಡ್ಸ್. ಬೈ ಚಾನ್ಸ್ ಯಾರಾದ್ರೂ ಬ್ಲೂ ಪ್ರಿಂಟ್ ನ ಬ್ರೀಚ್ ಮಾಡಿದ್ರೆ ಕ್ವಶನ್ ಪೇಪರ್ ಮಾಡುವಾಗ 100% ನಿಮಗೆ ಅಷ್ಟು ಗ್ರೇಸ್ ಮಾರ್ಕ್ಸ್ ಕೂಡ ಸಿಗುತ್ತೆ. This is the advantage of something called blueprint. Okay, let's come to the point. First chapter, fundamentals of computer. Screen ಮೇಲೆ ಕಾಣ್ತಿದೆ 2 mark 1 mark 2, 2 marks to 3. Then you can see that total marks in that first chapter itself is 24. So yes, you heard it right. Unit A ನಲ್ಲಿ all of you will score 24 mark out of 70 mark of the annual paper. Next one, part B ಇದೆ problem solving methodology ಅಂತ. There you can see 1 mark 1, 2 mark 1, 3 mark 2 one side, 5 mark 2 question ಬರುತ್ತೆ. Total 19 mark. Next comes the elementary concepts of processing spreadsheet. Part C is a programming C++. ಇದು ಒಂದು such a interesting fact. ಕೇಳಿ ಫ್ರೆಂಡ್ಸ್, ವೆನ್ಸೈಟ್ ನೀವು ಯಾವಾಗಲೂ ಲೈಫ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಮುಂದೆ ಕಂಪ್ಯೂಟರ್ ಅಲ್ಲಿ ಕೋಡಿಂಗ್ ಅಂತ ಏನ್ ಮಾಡ್ತೀರಾ, ಅದಕ್ಕೆ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ವಾಟ್ ಈಸ್ ದಿಸ್ ಫೀಲ್ಡ್ ಕಾಲ್ಡ್ ಸಾಫ್ಟ್ವೇರ್ ಇಂಜಿನಿಯರ್? ವೆರಿ ಸಿಂಪಲ್. ವಾಟ್ ಯು ಮೀನ್ ಬೈ ಸಾಫ್ಟ್ವೇರ್ ಇಂಜಿನಿಯರ್? Engineer who writes a software, he's a software engineer, correct? So what do you mean by software? Software is a collection of programs. ಅಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಬಹಳಷ್ಟು ಪ್ರೋಗ್ರಾಮ್ಸ್ ಗಳ ಗುಚ್ಚು ಸೇರಿದ್ರೆ ಏನಾಗುತ್ತೆ, ಅದು ಸಾಫ್ಟ್ವೇರ್ ಆಗುತ್ತೆ. So if you want to learn how to create a software, you should first learn how to write a program. How to write a program? When you learn some programming language, then you will able to write a program. There an interesting fact. So inside real world ಅಲ್ಲಿ computer world ಅಲ್ಲಿ ಸಿಕ್ಕಾಪಟ್ಟೆ different kinds of programming languages ಗಳಿದೆ. Then I remember some student was asking me, sir, do you teach us the Python and all? Python is not the real Python. Got the point? Python, we are not discussing about the snake family of the Pythons. I am telling you, Python is one of the programming languages. Similarly, there exists a programming language called C programming. There exists a programming language called C++ programming. Then there are lots of other programs. C# ಇದೆ, Java ಅಂತಿದೆ. There are lots of different kinds of programming languages exist in the world. ಆ different programming language ಕಲಿತು ಜನ ಏನ್ ಮಾಡ್ತಾರೆ, they will write a program. ಬಹಳಷ್ಟು ಪ್ರೋಗ್ರಾಮ್ ಬರೆದು they will able to create a software that you can install it in your software, install it in your smartphone, install it in your computer, laptop, tablets. Then you can able to use some sort of software. ಸಾಫ್ಟ್ವೇರ್ ಬಗ್ಗೆ ಡೀಟೇಲ್ ಆಗಿ ಆಮೇಲೆ ಹೇಳ್ತೀರಿ. ಬಟ್ ಸದ್ಯಕ್ಕೆ ನಿಮಗೆ ಒಂದು ಇಂಪಾರ್ಟೆಂಟ್, ಒಂದು ಸಿಂಪಲ್ ಆಗಿ 1-2-3 ವರ್ಡ್ಸ್ ಅಲ್ಲಿ ಅರ್ಥ ಆಗಿದೆ ಏನಂದ್ರೆ, ಯಾವುದೇ ಸಾಫ್ಟ್ವೇರ್ ಇಸ್ ಅ ಕಲೆಕ್ಷನ್ ಆಫ್ ಪ್ರೋಗ್ರಾಮ್. If you want to write any program, you need to be a programmer. So when you will be programmer, when you learn some programming language. ಇದನ್ನ ಯಾಕೆ ಇಷ್ಟು ಡೀಟೇಲ್ ಆಗಿ ನಾನು ಇಲ್ಲೇ ನಿಮಗೆ 2-3 ವಿಷಯ ಹೇಳಿದೆ ಅಂದ್ರೆ, ನಿಮ್ಮ ಸಿಲೆಬಸ್ ಅಲ್ಲಿ ಫಸ್ಟ್ ಇಯರ್ PUC ನಲ್ಲಿ C++ ಪ್ರೋಗ್ರಾಮಿಂಗ್ ಇದೆ. ಅದರ ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ C++ ಪ್ರೋಗ್ರಾಮಿನ ABCD ಇಂದ ಶುರು ಆಗುತ್ತೆ. ನೀವು ಯಾವತ್ತೂ ಇದಕ್ಕೂ ಮುಂಚೆ ಯಾವುದೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿಲ್ಲ ಅಂದ್ರೂ ಟೆನ್ಷನ್ ಇಲ್ಲ. You are going to begin right from the basics of the programming language that you are going to learn in part C. And look at the marks of the part C. You are looking at on screen. ನನ್ನ ತಲೆ ಮೇಲೆ ಸೀದಾ ಕಾಣ್ತಾ ಇದೆ 48 marks.
Yes, you saw, yes, you heard it right and you are looking at the correct point. 48 marks is that. Friends, ನಿಮ್ಮ ಫಸ್ಟ್ ಇಯರ್ ಪಿ ಯು ಸಿ ನಲ್ಲಿ ಇರುವಂತ ಸಿಲೆಬಸ್ ಅಲ್ಲಿ ಮೋಸ್ಟ್ ನಂಬರ್ ಆಫ್ ಮಾರ್ಕ್ಸ್ ನಿಮಗೆ ಏನಾದ್ರು ಬರುತ್ತೆ ಅಂದ್ರೆ ಅದು ಯೂನಿಟ್ ಸಿ ಪ್ರೋಗ್ರಾಮಿಂಗ್ ಇನ್ ಸಿ ಪ್ಲಸ್ ಪ್ಲಸ್ ಚಾಪ್ಟರ್ ಇಂದ ಅಥವಾ ಯೂನಿಟ್ ಇಂದ ಬರುತ್ತೆ. ಈ ಪ್ರೋಗ್ರಾಮಿಂಗ್ ಇನ್ ಸಿ ಪ್ಲಸ್ ಇದೆಯಲ್ಲ, ಇಟ್ ಇಸ್ ಎ ಕಲೆಕ್ಷನ್ ಆಫ್ ಲಾಟ್ಸ್ ಆಫ್ ಚಾಪ್ಟರ್ಸ್ ಟುಗೆದರ್. ಈಗ ಸ್ಕ್ರೀನ್ ಮೇಲೆ ಬರೋ ಯೂನಿಟ್ ಕಾಣ್ತಾ ಇರೋದು ನಿಮಗೆ. ಸೊ ಯು ಆರ್ ಗೋಯಿಂಗ್ ಟು ಲರ್ನ್. ಐ ಆಮ್ ಗೋಯಿಂಗ್ ಟು ಟ್ರೈ ಮೈ ಲೆವೆಲ್ ಬೆಸ್ಟ್ to make this programming in C++ as interesting as possible, and you're going to have a wonderful time, guys. So that's about C++ programming. Inno detail agi idra bagge iga helikide. The last part, that is a unit D, that you can see on your screen, elementary concepts of the word processing, spreadsheet and web designing anta idara. Elementary concepts of word ಅಂದ್ರೆ ನಿಮಗೆಲ್ಲ ಸ್ಕೂಲಲ್ಲಿ ಇದಾದ್ರೂ ಆಗಿರುತ್ತೆ. ಯಾವಾಗಾದ್ರೂ ಸ್ಕೂಲಲ್ಲಿ ವೀಕ್ಲಿ ಒನ್ಸ್ ಅದು ಒಂದು ಕಂಪ್ಯೂಟರ್ ಕ್ಲಾಸ್ ಅಥವಾ ಕಂಪ್ಯೂಟರ್ ಲ್ಯಾಬ್ ಪೀರಿಯಡ್ ಇದ್ರೆ ನೀವೆಲ್ಲ ನೋಡಿರ್ಬೋದು. ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಹೋಗಿ ನೀವು ವರ್ಡ್, ಮೈಕ್ರೋಸಾಫ್ಟ್ ವರ್ಡ್ ಮಾಡಿರ್ಬೋದು, ಅಥವಾ ಎಕ್ಸೆಲ್ ಅಂತ ನಾವೇನ್ ಹೇಳ್ತೀವಿ ಅದು ಮಾಡೋದು. ಎಕ್ಸೆಲ್ ಗೆ ಇನ್ನೊಂದು ಹೆಸರು ಸ್ಪ್ರೆಡ್ ಶೀಟ್ ಫ್ರೆಂಡ್ಸ್. ಅದ್ರ ಜೊತೆಗೆ ವೆಬ್ ಡಿಸೈನಿಂಗ್ ಇದೆ, HTML ಅಂತ ಒಂದು ಪ್ರೋಗ್ರಾಮಿಂಗ್ ಇದೆ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಯು ವಿಲ್ ಏಬಲ್ ಟು ಸಿ ಇನ್ ದ ಪಾರ್ಟ್ ಟಿ. ಸೊ ದಟ್ ಫೆಚಸ್ ಯು ಟೋಟಲ್ 14 ಮಾರ್ಕ್. ಸರ್, ನಿಮ್ಮ ಮೇಲ್ಗಡೆ ಇದೇನೋ ಮಿಸ್ಟೇಕ್ ಆಗಿದೆ ಸರ್, ಇದು 105 ಮಾರ್ಕ್ ಅಂತ ಬಂದು ನೋಡಿ ಸರ್. ನೀವು ಹೇಳಿದ್ದು 70 ಮಾರ್ಕ್ ಅಂತ, ಮೇಲ್ಗಡೆ 105 ಅಂತ ಇದೆ. ಇಟ್ ಇಸ್ ನಾಟ್ ರಾಂಗ್. I have something very interesting to put here across, guys. You know what is that? ನಿಮ್ಮ ಎಕ್ಸಾಮಿನೇಷನ್ ಪೇಪರ್ 70 ಮಾರ್ಕಿಂಗ್ ನೀವು ಬರೀತಾ ಇರ್ಬೋದು, ಆದ್ರೆ ರಿಮೈನಿಂಗ್ ಕ್ವಶನ್ಸ್ ಗಳು, ಚಾಯ್ಸಸ್ ಗಳು ಸೇರಿ ಇಟ್ ಇಸ್ ಕ್ರಾಸಿಂಗ್ 105. ದಿಸ್ ಇಯರ್ ಇಟ್ ಇಸ್ ಕ್ರಾಸಿಂಗ್ ಈವನ್ ಮೋರ್. ಅಂದ್ರೆ ಫಾರ್ ಯುವರ್ ಬ್ಯಾಚ್ ಟು ದ ಬ್ಯಾಚ್ ಆಫ್ 2022 and 23, ದಿಸ್ ಇಸ್ ಈವನ್ ಮೋರ್. ಏನ್ ಸರ್, ಚಾಯ್ಸಸ್ ಆರ್ ಸೋ ಮೆನಿ ದೇರ್ ಫಾರ್ ಯು. ಸಿಕ್ಕಾಪಟ್ಟೆ ಚಾಯ್ಸಸ್ ಗಳು ಕೊಟ್ಟಿದ್ದಾರೆ. ಲುಕಿಂಗ್ ಅಟ್ ದ ಚಾಯ್ಸಸ್, ಯು ಕ್ಯಾನ್ ಡಿಸೈಡ್ ದಟ್ this chapter is a bit difficult for me, let me skip this. If I skip this, how many marks will I lose? Oh, I have a choice, so I can skip this chapter. So as I said to you, it's all about planning. I will help you planning that across in future. So screen mele ಇನ್ನೊಂದು ಕಾಣ್ತಾ ಇದೆ ಕೂಡ ಫ್ರೆಂಡ್ಸ್. You can see that 1 mark to 10 ಕ್ವೆಶ್ಚನ್ ಇರುತ್ತೆ. ಈಗ ಅದು 15 ಆಗಿದೆ, ಅದು ಆಮೇಲೆ ಹೇಳ್ತೀನಿ. 1 mark to 10 ಕ್ವೆಶ್ಚನ್, 2 mark to 8 ಕ್ವೆಶ್ಚನ್ಸ್ ಇರುತ್ತೆ, ಅದರಲ್ಲಿ 5 ಬರೀಬೇಕು. 3 marks to 8 ಕ್ವೆಶ್ಚನ್ಸ್ ಇರುತ್ತೆ, 5 ಬರೀಬೇಕು. So 5 mark to 11 ಕ್ವೆಶ್ಚನ್ ಇರುತ್ತೆ. All of you are supposed to write only 7. So the distribution of marks is like that: 10 plus 20 plus 15 plus 35, total makes it 70. But total examination paper, question paper will, including choices, will be more than 105 mark. So ಈಗ ಅದು 135 ಆಗಿದೆ. I shall make you understand that in next slides. Moving on, friends, ಈಗ ಬ್ರೀಫ್ ಆಗಿ ಸ್ಕ್ರೀನ್ ಮೇಲೆ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನಾನು ಮೇಲ್ಗಡೆ ತೋರಿಸ್ತಾ ಇರೋದೇ ಬ್ಲೂ ಪ್ರಿಂಟ್. ಇದು ಬ್ಲೂ ಪ್ರಿಂಟ್ CSE ಗೆ ಅಷ್ಟೇ ಇಲ್ಲ ಫ್ರೆಂಡ್ಸ್. ಯಾರಿಗೂ ಹೇಳ್ಬೇಡಿ, CSE ಗೆ ಅಷ್ಟೇ ಅಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್, ಕನ್ನಡ, ಇಂಗ್ಲಿಷ್, ಹಿಂದಿ, ಯಾವುದೇ PUC ಫೀಲ್ಡ್, ಅದು ಕಾಮರ್ಸ್ ಆಗಲಿ, ಸೈನ್ಸ್ ಆಗಲಿ, ಆರ್ಟ್ಸ್ ಆಗಲಿ, ಎಲ್ಲಾ ಸಬ್ಜೆಕ್ಟಿನ ಬ್ಲೂ ಪ್ರಿಂಟ್ ನಿಮಗೆ ಸಿಗುತ್ತೆ. ಇಫ್ ಯು ವಾಂಟ್ ಟು ಫೈಂಡ್ ದಟ್, ಐ ವಿಲ್ ಟೆಲ್ ಯು ವೇರ್ ಟು ಫೈಂಡ್ ದಿಸ್ ಬ್ಲೂ ಪ್ರಿಂಟ್ ಗೈಸ್. ಇವಾಗ ಬೇಡ, ಕೊನೆಗೆ ಹೇಳ್ತೀನಿ ವೇರ್ ಟು ಫೈಂಡ್ ದ ಬ್ಲೂ ಪ್ರಿಂಟ್ ಆಫ್ ಆಲ್ ದ ಸಬ್ಜೆಕ್ಟ್ಸ್ ಅಂತ ಕೊನೆಗೆ ಹೇಳ್ತೀನಿ. ಈಗ ಸದ್ಯಕ್ಕೆ CSE ನಾನು ತೋರಿಸ್ತಾ ಇದ್ದೀನಿ, ಇದು ಎಲ್ಲಿಂದ ತಗೊಂಡಿದ್ದು ಅಂತ ನಾನು ನಿಮಗೆ ಕೊನೆಗೆ ತೋರಿಸ್ತೀನಿ ಫ್ರೆಂಡ್ಸ್. ಆಲ್ರೈಟ್, ಮೂವಿಂಗ್ ಆನ್ ಫಾರ್ ದ ಸ್ಲೈಡ್ ಗೈಸ್. ಈಗ ಒಂದೊಂದೇ ಯೂನಿಟ್ ನ ಡೀಟೇಲ್ ಆಗಿ ನೋಡೋಣ ಫ್ರೆಂಡ್ಸ್. ಕಮಿಂಗ್ ದ ಪಾಯಿಂಟ್, ಯೂನಿಟ್ ಎ ಕ್ಲೀನ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಫ್ರೆಂಡ್ಸ್. ಯೂನಿಟ್ ಎ ವೆಬ್ಸೈಟ್ ಇದೊಂದು, ಐ ಥಿಂಕ್ ವಿ ಹ್ಯಾವ್ ಟು ಫಿನಿಶ್ ದಿಸ್ ಎಂಟೈರ್ ಯೂನಿಟ್ ಇನ್ 24-30 hours ಅನ್ಸುತ್ತೆ ವೆಬ್ಸೈಟ್. ಎನಿವೇಸ್, ಪೇ ಅಟೆನ್ಷನ್. ಯೂನಿಟ್ ಎ is again divided into 4 chapters. Chapter 1, 2, 3, 4. Look at the first chapter, fundamentals of computer in unit ಇದೆ. ಅದ್ರ ಫಸ್ಟ್ overview of computers. ಇದೊಂದು ಇಂಟ್ರೆಸ್ಟಿಂಗ್ ವಿಷಯ. ಏನಂಗಂದ್ರೆ ಕಂಪ್ಯೂಟರಿನ ಬಿಡಿ ಭಾಗಗಳು ಅಂತ ನಿಮ್ ಕನ್ನಡದಲ್ಲಿ ಏನ್ ಹೇಳ್ತೀರಾ ನೀವು, ಅದು ಸರ್. ಹಂಗಂದ್ರೆ ಕಂಪ್ಯೂಟರ್ ಡೆಫಿನೇಷನ್ ಏನು? ಸರಿ, ಕಂಪ್ಯೂಟರ್ ಇವತ್ತಿನ ಕಾಲದಲ್ಲಿ ನಾವೇನ್ ನೋಡ್ತಾ ಇದೀವಲ್ಲ, ಈ ಕಂಪ್ಯೂಟರ್ ಮೊದ್ಲಿಂದಾನು ಹಿಂಗೆ ಇದೆಯಾ? ಹಳೆ ಕಾಲದಲ್ಲಿ ಕಂಪ್ಯೂಟರ್ ಹೆಂಗಿತ್ತು? ಒಂದ್ ಸಣ್ಣ ವಿಷಯ ಹೇಳ್ತೀನಿ. ಹಳೆ ಕಾಲದಲ್ಲಿ ಕಂಪ್ಯೂಟರ್ ಸಿಕ್ಕಾಪಟ್ಟೆ ದೊಡ್ಡದಿತ್ತು ಸೈಜ್ ಅಲ್ಲಿ, ಕೆಲಸದಲ್ಲಿ ಕಡಿಮೆ, ಸೈಜ್ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಿತ್ತು ಫ್ರೆಂಡ್ಸ್. ಸೊ ಒಂದು 32 ಸ್ಕ್ವೇರ್ ಮೀಟರ್ ಹಾಲ್. ಇದೊಂದು ಇಂಟ್ರೆಸ್ಟಿಂಗ್ ವಿಷಯ. ನೀವು ಅಸ್ಯೂಮ್ ಮಾಡಿ, ನೀವು ಕುತ್ಕೊಂಡೇನು ನನ್ನ ಪಾಠ ಕೇಳ್ತೀರಾ, ಒಂದ್ಸತಿ ನಿಮ್ಮ ರೂಮ್ ನ ನೀವು ನೋಡ್ಕೊಳ್ಳಿಬೇಕಿದೆ. ನಿಮ್ಮ ರೂಮ್ ಇದೆಯಲ್ಲ, ಅದಕ್ಕಿಂತ 4 ಪಟ್ಟಷ್ಟು. ಹೇಗೆ ಸರ್, ಯಾವುದೇ ಒಂದು ಬೇಸಿಕ್ ಸಣ್ಣ ರೂಮ್ ನೋಡಿದ್ರು, ನೀವು ಒಂದು ಮನೆ ನೋಡಿದ್ರು, ಒಂದು 30-40 ಸೈಡ್ ಅಲ್ಲಿ ಇರುತ್ತಲ್ವಾ, ನಿಮ್ಮ ಮನೆಯಷ್ಟು ದೊಡ್ಡ ಕಂಪ್ಯೂಟರ್ಸ್ ಇತ್ತು ಹಳೆ ಕಾಲದಲ್ಲಿ. ಎಸ್, ಯು ಹರ್ಡ್ ಇಟ್ ರೈಟ್. ಆ ಹಳೆ ಕಾಲದ ಕಂಪ್ಯೂಟರ್, ಅಷ್ಟು ದೊಡ್ಡ ಕಂಪ್ಯೂಟರ್ ಇಂದ ಇವತ್ತಿನ ಕಾಲದಲ್ಲಿ ವಿ ಆರ್ ವೇರಿಂಗ್ ದ ಕಂಪ್ಯೂಟರ್ ಆನ್ ಅವರ್ ಹ್ಯಾಂಡ್ಸ್ ಗೈಸ್. ಸರ್, ಇದು ಸ್ಮಾರ್ಟ್ ವಾಚ್ ಸರ್. ಇಟ್ ಈಸ್ ಒನ್ ಆಫ್ ದ ಫಾರ್ಮ್ಸ್ ಆಫ್ ದ ಕಂಪ್ಯೂಟರ್. ಎಸ್, ಯು ಹರ್ಡ್ ಇಟ್ ರೈಟ್ ಫ್ರೆಂಡ್ಸ್. ಸೊ ಲೆಟ್ ಮಿ ಪುಟ್ ದಿಸ್ ಪಾಯಿಂಟ್ ಅಕ್ರಾಸ್. ಈ ಚಾಪ್ಟರ್ ಅಲ್ಲಿ ಯಾವುದು, ಚಾಪ್ಟರ್ 1 ಓವರ್ವ್ಯೂ ಆಫ್ ಕಂಪ್ಯೂಟರ್ಸ್ ಅಲ್ಲಿ ನೀವು ಕಂಪ್ಯೂಟರ್ ಡೆಫಿನೇಷನ್ ಕಲಿತೀರಾ, ಅದ್ರ ಇನ್ಪುಟ್ ಔಟ್ಪುಟ್ ಡಿವೈಸ್ ಗಳು ಯಾವ್ದು ಕಲಿತೀರಾ, ಜೊತೆಗೆ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಕೂಡ ಕಲಿತೀರಾ. ಹಳೆ ಕಾಲದಲ್ಲಿ ಕಂಪ್ಯೂಟರ್ ಹೇಗಿತ್ತು, ಇವಾಗಿನ ಕಾಲದ ಕಂಪ್ಯೂಟರ್ ಇಷ್ಟು ಚಿಕ್ಕದಾಗಕ್ಕೆ ಏನ್ ಸಾಧ್ಯ ಆಯಿತು ಅಂತ ಯು ವಿಲ್ ಆಲ್ ಗೆಟ್ ಟು ನೋ. In the first chapter, you will also learn about applications of computers. ಅಂದ್ರೆ ಕಂಪ್ಯೂಟರ್ ಈ ವರ್ಲ್ಡ್ ಅಲ್ಲಿ ಯಾವ ಫೀಲ್ಡ್ಸ್ ಅಲ್ಲಿ ಏನಕ್ಕೆ, ಅದೊಂದು ಇಂಪಾರ್ಟೆಂಟ್. ಬರೀ ಎಲ್ಲಿ ಯೂಸ್ ಆಗ್ತಿದೆ ಅಷ್ಟೇ ಇಂಪಾರ್ಟೆಂಟ್ ಇಲ್ಲ, ವಾಟ್ ಇಟ್ ಈಸ್ ಯೂಸ್ ಇನ್ ಒನ್ ಪರ್ಟಿಕ್ಯುಲರ್ ಫೀಲ್ಡ್ ಫಾರ್, ಅದು ಇಂಪಾರ್ಟೆಂಟ್. ಆಲ್ ಆಫ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಇಟ್.
ಸರ್ ಒಂದು ಸಣ್ಣ ಎಕ್ಸಾಂಪಲ್ ಕೊಡಿ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ಗೆ. ಎಕ್ಸಾಂಪಲ್, ಕಂಪ್ಯೂಟರ್ಸ್ ಯೂಸ್ ಇನ್ ಹಾಸ್ಪಿಟಲ್ಸ್ ಅಂಡ್ ಹಾಸ್ಪಿಟಲ್ಸ್ ಅಂತ ನೀವು ತಗೊಂಡು ಮೆಡಿಕಲ್ ಫೀಲ್ಡ್ಸ್ ಅಂತ ತಗೊಂಡ್ರೆ ಏನಕ್ಕೆ ಅಲ್ಲಿ ಯು ಹ್ಯಾವ್ ಟು ಸ್ಪೆಸಿಫೈ. ಕಂಪ್ಯೂಟರ್ಸ್ ಆರ್ ಯೂಸ್ ಇನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಟು ಮಾನಿಟರ್ ದ human body natures or human vitals. Computers are used in hospitals to manage the patient's database. ಪೇಷಂಟ್ ಹೆಸರೇನು, ಬ್ಲಡ್ ಗ್ರೂಪ್ ಏನು, ಯಾವ್ದು ಕಲರ್ ಚಿಕ್ಕಿದ್ದಾನೆ, ಅವನು ಶುಗರ್ ಪೇಷಂಟ್ ಅಥವಾ ನಾವು, ಇದೆಲ್ಲ ಡೇಟಾಬೇಸ್ಗಳು ಕಂಪ್ಯೂಟರ್ ಮೇಂಟೈನ್ ಆಗ್ತಾ ಇದೆ ಇತ್ತೀಚೆಗೆ. Computers are also used to manage the bloods in the blood bank. Computers are used to go for the research work where somebody somewhere down the line the heart is transplanted, ಅದ್ರ ಬಗ್ಗೆ thesis ಬರೆಯಕ್ಕೆ, ಸ್ಟಡೀಸ್ ಮಾಡಕ್ಕೆ. See, computers are used in hospitals and research field, but what for, you should specify that. ಈ ತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳು ನಮಗೆ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಸಿಗುತ್ತೆ. We are going to learn when that subject comes. So that's it with regards to chapter 1. Moving on for chapter 2, overview of computers is chapter 1. Let's go for next chapter, that is input, output and memory units. ಅಂದ್ರೆ ಯಾವುದೇ ಕಂಪ್ಯೂಟರ್ ತಗೊಂಡ್ರೆ ಅದಕ್ಕೊಂದು ಇನ್ಪುಟ್ ಯೂನಿಟ್ಸ್ ಇರುತ್ತೆ, ಔಟ್ಪುಟ್ ಯೂನಿಟ್ಸ್ ಇರುತ್ತೆ. You will also see some of the memory units. ಸಿಂಪಲ್ ಆಗಿ ಹೇಳ್ತಾ ಹೋಗೋಣ ಸರ್. ಇನ್ಪುಟ್ ಯೂನಿಟ್ಸ್ will say lots of different kinds of input device. ಈಗ ನೀವೆಲ್ಲ ರಿಯಲ್ ಆಗಿ ನನ್ನ ಎದುರುಗಡೆ ಕ್ಲಾಸಲ್ಲಿ ಕೂತಿದ್ರೆ ನನ್ನ ಕ್ಲಾಸ್ ಡೆಫಿನೆಟ್ಲಿ ಕೇಳ್ತಾ ಇದೆ, ಫ್ರೆಂಡ್ಸ್ ಕ್ಯಾನ್ ಯು ನೇಮ್ ಸಮ್ ಇನ್ಪುಟ್ ಡಿವೈಸಸ್ ಅಂತ. ಅಲ್ಲಿ ಒಬ್ರು ಯಾರು ಕೈ ಎತ್ತಿ ಸರ್ ಕೀಬೋರ್ಡ್, ಸರ್ ಮೌಸ್ ಅಂತ ಕೂಗ್ತಾ ಇದ್ವಿ. ಕೀಬೋರ್ಡ್ ಮೌಸ್ ಅಷ್ಟೇನಾ ನಮಗೆ ಗೊತ್ತಿರೋದು? No friends, there are lots and lots of different kinds of input devices. ಒಂದು ಸಿಂಪಲ್ ಆಗಿ ಅಸ್ಯೂಮ್ ಮಾಡಿ, ನೀವು ಎಲ್ಲಾದ್ರೂ ಒಂದು ಶಾಪಿಂಗ್ ಮಾಲಿಗೆ ಹೋದ್ರಿ ಅಥವಾ ಯಾವ್ದಾದ್ರು ಒಂದು ಗ್ರಾಸರಿ ತರಕ್ಕೆ, ರೇಷನ್ ತರಕ್ಕೆ ಯಾವ್ದಾದ್ರು ಮೋರ್ ಅಲ್ಲಿ ಅಥವಾ ಯಾವ್ದಾದ್ರು ರಿಲಯನ್ಸ್ ಅಲ್ಲಿ ಹೋದ್ರೆ, ನೀವು ಅಲ್ಲಿ ಬಿಲ್ಲಿಂಗ್ ಮಾಡುವಾಗ ಯು ಕ್ಯಾನ್ ಸಿ ದಟ್ ಅಲ್ಲಿ ಕೈಯಲ್ಲಿ ಒಂದು ಹ್ಯಾಂಡ್ ತರ, ಗನ್ ತರ ಒಂದು ಇದು ಇಟ್ಕೊಂಡಿರ್ತಾರೆ. ವಿ ಕಾಲ್ ದಟ್ ಆಸ್ ಬಾರ್ ಕೋಡ್ ರೀಡರ್. ದಟ್ ಈಸ್ ಆಲ್ಸೋ ಅನ್ ಇನ್ಪುಟ್ ಡಿವೈಸ್. ನಾನು ವೇರ್ ಮಾಡ್ತಿರೋ ಈ ಮೈಕ್ ಈಸ್ ಅ ಇನ್ಪುಟ್ ಡಿವೈಸ್. ಇನ್ಪುಟ್ ಡಿವೈಸ್ಗಳು ಬಹಳಷ್ಟು ಇದೆ. ನಾನು ಎಲ್ಲ ಹೇಳ್ಬಿಟ್ಟೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನೀವು ರಿಯಲ್ ಆಗಿ ಬಂದಾಗ ನಂಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಲ್ಲ. ಅದಕ್ಕೆ ಇವಾಗ ಇದೀಗ ಇಲ್ಲೇ ಸ್ಟಾಪ್ ಮಾಡುವ. ಇಂದ ಇನ್ಪುಟ್ ಡಿವೈಸಸ್ ದೇರ್ ಆರ್ ಮೆನಿ. ನಮಗೆ ಗೊತ್ತಿರೋದು ಕೀಬೋರ್ಡ್ ಮೌಸ್, ಹಂಗಂತ ನಾವು ಕೀಬೋರ್ಡ್ ಮೌಸ್ ಕಲಿಯಲ್ಲ ಅಂತಲ್ಲ. ವಿ ಆರ್ ಗೋಯಿಂಗ್ ಟು ಸ್ಟಡಿ ವಾಟ್ ಯು ಮೀನ್ ಬೈ ಕೀಬೋರ್ಡ್, ವಾಟ್ ಈಸ್ ಅ ಮೌಸ್, ವಾಟ್ ಕೈಂಡ್ ಆಫ್ ಆಪರೇಷನ್ ಇಟ್ ಪರ್ಫಾರ್ಮ್ಸ್. ಅಟ್ ದ ಸೇಮ್ ಟೈಮ್ ವಿ ಆರ್ ಗೋಯಿಂಗ್ ಟು ಆಲ್ಸೋ ಲರ್ನ್ lots of different kinds of input devices. Is that all? No, you are going to also learn about lots of output device. ನಮಗೆ ಗೊತ್ತಿರೋ ಔಟ್ಪುಟ್ ಡಿವೈಸ್ ಯಾವುದು? ಮಾನಿಟರ್, ಸ್ಪೀಕರ್ಸ್ ಇದೆ, ಪ್ರಿಂಟರ್ಸ್ ಇದೆ. Lots of other devices are also there. We are going to learn about them. We are going to also learn about the memory devices. RAM ಇದೆ, ROM ಇದೆ, ಪೆನ್ ಡ್ರೈವ್ಸ್ ಇದೆ. ಇನ್ನೊಂದು ಜೇಬಲ್ ಒಂದು ಪೆನ್ ಡ್ರೈವ್ ಇದೆ. ಇದು ಯಾವ ತರದ ಡಿವೈಸ್ ಇದು? ಇದು ಎಲ್ಲಿ, ಇದು ಯಾವ ಕೆಟಗರಿ ಆಫ್ ಮೆಮೊರಿ ಡಿವೈಸ್ ಅಲ್ಲಿ ಬರುತ್ತೆ? ಇದರಲ್ಲಿರೋ ಡೇಟಾ ಪರ್ಮನೆಂಟಾ, ಡಿಲೀಟ್ ಮಾಡ್ಬೋದಾ? ಈಗ ಇದರಲ್ಲಿರೋ ಡೇಟಾ ನಾನು ಹೆಂಗೆ ಆಕ್ಸೆಸ್ ಮಾಡಬೇಕು? ಇದರ ಬಗ್ಗೆ ಎಲ್ಲ ನೀವು ಗೋಯಿಂಗ್ ಟು ಸ್ಟಡಿ ಇನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಮೊರಿ ಡಿವೈಸಸ್. ನಾನು ಮೆಮೊರಿ ಡಿವೈಸ್ ನ ಬರೀ ಪಾಠ ಮಾಸ್ಟರ್ ಮಾಡಲ್ಲ ಫ್ರೆಂಡ್ಸ್. I will try my level best to bring it onto the classroom in real, so that you can have also feel that and touch ಮಾಡಿ, feel ಮಾಡಿ, ಅದು ಹೇಗೆ ಏನು ಕೆಲಸ ಮಾಡುತ್ತೆ ಅಂತ ನೋಡ್ಕೊಳ್ಳೋ ಅಂತ. We will try our best to show you in the real things, guys. That's it with regards to chapter 2, friends. Moving on for the next chapter called data representation. ಈ ಚಾಪ್ಟರ್ ಹೆಂಗಿರುತ್ತೆ ಸರ್? ವಾಟ್ ಇಸ್ ದ ಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಲರ್ನ್? ಇದು ಬರೀ ಟೀಸರ್ ಅಷ್ಟೇ ಫ್ರೆಂಡ್ಸ್. ಮೊದಲೇ ಹೇಳ್ತಾ ಇದ್ದೀನಿ, ಬರೀ ಟೀಸರ್ ಇದು. ನಾವು ರಿಯಲ್ ಆಗಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಕಲಿಯಕ್ಕಿದೆ when you come to the college. Okay, what is this data representation ಅಂತ ಒಂದು ಸಿಂಪಲ್ ಆಗಿ ಪಾಯಿಂಟ್ ಕೇಳಿ ಫ್ರೆಂಡ್ಸ್. ಕಂಪ್ಯೂಟರ್ ಅಲ್ಲಿ ಡೇಟಾ ಅಂದ್ರೆ ಇನ್ಪುಟ್. ನಾವು ಕೀಬೋರ್ಡ್ ಅಲ್ಲಿ ಏನಾದ್ರು ಇನ್ಪುಟ್ ಮಾಡ್ತಾ ಇದ್ದೆ, ಅದಕ್ಕೆ ಡೇಟಾ ಅಂತ ಹೇಳಿ. ಸರಿ, ಕೀಬೋರ್ಡ್ ಅಲ್ಲಿ ಯಾವ್ಯಾವ ತರದ ಡೇಟಾ ಇದೆ ಅಥವಾ ಯಾವ್ಯಾವ ತರದ ಕೀಸ್ ಇದೆ? ಫಸ್ಟ್ ಒಂದು ಸಿಂಪಲ್ ಆಗಿ ಆಲ್ಫಾಬೆಟ್ಸ್ ಇದೆ, ಅದರಲ್ಲೂ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಇದೆ. ಕಲೆಕ್ಷನ್ ಆಫ್ ಆಲ್ಫಾಬೆಟ್ಸ್ ಇದೆ. ಓ ಕರೆಕ್ಟ್, ಗ್ರೂಪ್ ಆಫ್ ಆಲ್ಫಾಬೆಟ್ಸ್. ಈಗ ನನ್ನ ಹೆಸರು NAFIZ, ಸೊ ಇಟ್ ಈಸ್ NAFIZ. ಇದು ಗ್ರೂಪ್ ಆಫ್ ಆಲ್ಫಾಬೆಟ್ಸ್, ಅದಕ್ಕೊಂದು ಡಿಫ್ರೆಂಟ್ ಡೇಟಾ ಅಂತಾರೆ. ಸರಿ, ನಂಬರ್ಸ್ ಇದೆ. ನಂಬರ್ಸ್ ಅಲ್ಲೂ ಬೇರೆ ಬೇರೆ ತರ ನಂಬರ್ಸ್ ಇದೆ. ಇದು ಯಾವುದು? ರೋಮನ್ ನಂಬರ್ಸ್ ಇದೆ, ಡೆಸಿಮಲ್ ನಂಬರ್, ಆಕ್ಟಲ್ ನಂಬರ್ ಅಂತ ಬೇರೆ ಬೇರೆ kinds of numbers ಇದೆ. ಆ ನಂಬರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನಂಬರ್ಸ್ ಯಾವ್ದು? ಈಸ್ ದಟ್ ನಾಟ್ ಆಲ್? ಯು ಆರ್ ಗೋಯಿಂಗ್ ಟು ಆಲ್ಸೋ ಲರ್ನ್ ಲಾಟ್ ಆಫ್ ಸ್ಪೆಷಲ್ ಸಿಂಬಲ್, ಎಕ್ಸ್ಕ್ಲಮೇಟರಿ ಮಾರ್ಕ್, ಕ್ವೆಶ್ಚನ್ ಮಾರ್ಕ್, ಹ್ಯಾಶ್, ಈ ಸಿಂಬಲ್ಸ್ಗಳು. ಇದೆಲ್ಲದಕ್ಕೂ ನಾವು ಕಂಪ್ಯೂಟರ್ ವರ್ಲ್ಡ್ ಅಲ್ಲಿ ಸಿಂಪಲ್ ಆಗಿ ಡೇಟಾ ಅಂತ ಹೇಳ್ತೀವಿ. ಅದನ್ನ ಕಂಪ್ಯೂಟರ್ ಹೆಂಗ್ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಹಂಗಂದೇನು? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೆ ಹೇಳಿ ಮುಂದೆ ಹೋಗ್ಲಿಕ್ಕಿದೆ, ಕೇಳಿ ಫ್ರೆಂಡ್ಸ್. ಈಗ ನಾನು ನೀವು ಏನು ಇವಾಗ ಈ ಆನ್ಲೈನ್ ವಿಡಿಯೋ ಮುಖಾಂತರ ಏನು ಡಿಸ್ಕಸ್ ಮಾಡ್ತಾ ಇದೀವಿ, ಯು ಕ್ಯಾನ್ ಸಿ ದಟ್ ಐ ಆಮ್ ಯೂಸಿಂಗ್ ದ ಇಂಗ್ಲಿಷ್ ಅಂಡ್ ಕನ್ನಡ ಟು ಕಮ್ಯುನಿಕೇಟ್ ವಿತ್ ಆಲ್ ಆಫ್ ಯು. All of you are able to understand English and Kannada. That's why you are able to understand, and nodding the head also somebody. There are some people are there, for example, ಈ ನನ್ನ ವಿಡಿಯೋ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. Assume that somebody sees it who do not know even Kannada and English. He will not understand. Why sir? Because the language is very important for him to understand. ಈಗ ನನಗೆ ಯಾರು ಬಂದು ತುಳು ಅಲ್ಲಿ ಅಥವಾ ಮಲಯಾಳಂ ಮಾತಾಡಿದ್ರೆ ನಂಗೆ ಗೊತ್ತಾಗಲ್ಲ, ಬಿಕಾಸ್ ಐ ಡೋಂಟ್ ನೋ ತುಳು ಅಂಡ್ ಮಲಯಾಳಂ. Correct? So what we should do, sir? We have to learn some common language to talk to each other. Simple. Both of us have to learn English, or both of them has to learn Kannada, or I have to learn Tulu to talk to him. As simple as that. ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ವಿಷಯ ತಿಳ್ಕೊಳ್ಳೋಣ. Whenever two people want to communicate to each other, they should have one common language. Okay? ಸರಿ, ಇದನ್ನ ಯಾಕೆ ಸಡನ್ ಆಗಿ ಹೇಳಿದೆ ಕೇಳಿ.
ನಾವು ಯೂಸ್ ಮಾಡುವಂತ ಇಂಗ್ಲಿಷ್, ಕನ್ನಡ, ಹಿಂದಿ ಅಥವಾ ಯಾವ್ದಾದ್ರು ಲ್ಯಾಂಗ್ವೇಜ್ ಇರಲಿ ಅದು ಕಂಪ್ಯೂಟರ್ಗೆ ಅರ್ಥನೇ ಆಗಲ್ಲ. ಕಂಪ್ಯೂಟರ್ಗೆ ಬರೋದು ಓನ್ಲಿ ಒನ್ ಲ್ಯಾಂಗ್ವೇಜ್, ದಟ್ ಈಸ್ ಬೈನರಿ ಲ್ಯಾಂಗ್ವೇಜ್. ಸರ್ ಅದೇನ್ ಸರ್ ಬೈನರಿ ಲ್ಯಾಂಗ್ವೇಜ್? Example, I will talk to all of you in English, friends. Good afternoon, everybody. I think all of you had a lunch. Don't sleep, huh? Please listen to my class. It's a very important class. It's a bridge course. All of you have to undergo English. I can also talk to you in Kannada. Nodi friends, ಈ ಕ್ಲಾಸಸ್ಗಳು ಬೇಗ ಶುರು ಆಗ್ತದೆ. ನಾವೆಲ್ಲರೂ ಜೊತೆಗೆ ಸೇರೋಣ, ರಿಯಲ್ ಆಗಿ ಒಬ್ರಿಗೊಬ್ರು ನೋಡೋಣ, ಪಾಠನ ಚೆನ್ನಾಗಿ ಮಾಡೋಣ, ಸಬ್ಜೆಕ್ಟ್ ನ ಕಲಿಯೋಣ. ಲೆಟ್ಸ್ ಹಾವ್ ಅ ವಂಡರ್ಫುಲ್ ಟೈಮ್. ಕನ್ನಡದಲ್ಲಿ ಮಾತಾಡಿದೆ, ಕನ್ನಡ ವೆಬ್ಸೈಟ್. ಅದೇ ನಾನೇನಾದ್ರು ನಿಮಗೆ ಬೈನರಿಯಲ್ಲಿ ಮಾತಾಡಿದೆ ಹೆಂಗೆ ಕೇಳಿಸ್ಬೋದು? ಲೆಟ್ಸ್ ಟ್ರೈ ಟು ಗಿವ್ ಅ ಎಕ್ಸಾಂಪಲ್. 10101 1011 10101110 01101101. ಏನಾದ್ರು ಅರ್ಥ ಆಯ್ತಾ? ನಂಗೆ ಗೊತ್ತಾಗಿಲ್ಲ ನಾನು ಏನ್ ಹೇಳ್ದೆ ಅಂತ. ನಿಮಗಂತೂ 100% ಅರ್ಥ ಆಗಿರಲ್ಲ. ಸರ್ ಏನ್ ಹೇಳ್ತಾ ಇದ್ದೀರಾ? ದೇರ್ ಈಸ್ ಅ ಲ್ಯಾಂಗ್ವೇಜ್ ಕಾಲ್ಡ್ ಬೈನರಿ ವಿಚ್ ಈಸ್ ಅ ಕಾಂಬಿನೇಷನ್ ಆಫ್ ಓನ್ಲಿ ಒನ್ಸ್ ಅಂಡ್ ಝೀರೋಸ್. ಎಸ್, ಯು ಹರ್ಡ್ ಇಟ್ ರೈಟ್. ಬೈನರಿ ಅಂತ ಒಂದು ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ ಅಲ್ಲಿ ಬರೇ ಒನ್ಸ್ ಇದೆ, ಝೀರೋಸ್ ಇದೆ. ಅದ್ರಲ್ಲಿ ಬೇರೆ ಯಾವುದೇ ತರದ ಆಲ್ಫಾಬೆಟ್ಸ್, ಕನ್ನಡದ ಅಕ್ಷರಗಳು ಇರಲ್ಲ. ಅಂತ ಲ್ಯಾಂಗ್ವೇಜ್ ಈ ಕಂಪ್ಯೂಟರ್ಗೆ ಅಷ್ಟೇ ಬರುತ್ತೆ. ಸರ್ ಯಾಕೆ ಸರ್ ಇಷ್ಟೊಂದು ಇನ್ಫಾರ್ಮೇಶನ್ಸ್ ಈಗ ಬೈನರಿ ಲ್ಯಾಂಗ್ವೇಜ್ ಬಗ್ಗೆ ಓದಿ ಡೇಟಾ ರೆಪ್ರೆಸೆಂಟೇಷನ್ ಅಲ್ಲಿ? ಈ ಚಾಪ್ಟರ್ ಅಲ್ಲಿ ನೀವು ಇದನ್ನ ಕಲಿತೀರಾ. ಏನ್ ಕಲಿತೀರಾ? ನಿಮ್ಮ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ನೀವೇನ್ ನಂಬರ್ಸ್ ಅಥವಾ ಆಲ್ಫಾಬೆಟ್ಸ್ ಕೊಡ್ತೀರಾ, ಅದು ಬೈನರಿಯಲ್ಲಿ ಕಂಪ್ಯೂಟರ್ ಹೆಂಗ್ ಅರ್ಥ ಆಗುತ್ತೆ? ಸರಿ, ಅದು ನಿಮಗೆ ರೆಸ್ಪಾಂಡ್ ಕೊಡುವಾಗ ಬೈನರಿ ಕೊಡುವಾಗ ನೀವು ಇಂಗ್ಲಿಷ್ ಅಲ್ಲಿ ರೆಸ್ಪಾಂಡ್ ಮಾಡಬೇಕು. ಅದು ರೆಸ್ಪಾಂಡ್ ಮಾಡುವಾಗ ನಿಮಗೆ ಇಂಗ್ಲಿಷ್ ಅಲ್ಲಿ ಹೆಂಗ್ ಅರ್ಥ ಆಗುತ್ತೆ? ದಟ್ ಕನ್ವರ್ಷನ್ಸ್ ಅಂತ ನಾವೇನ್ ಹೇಳ್ತೀವಿ, ಇದಕ್ಕೆ ಡೇಟಾ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಫ್ರೆಂಡ್ಸ್. I'm going to have a very wonderful time when teaching you this. So that is called the chapter 3 data representation. That's all friends. Moving on for the next concept, that is software concepts. ಇದೊಂದು ತುಂಬಾ ಚಿಕ್ಕ, ತುಂಬಾ ಟೈನಿ ಚಾಪ್ಟರ್. ಇದು ತುಂಬಾ ಚಿಕ್ಕ ಚಾಪ್ಟರ್ ಫ್ರೆಂಡ್ಸ್. In this chapter all of you are going to learn about different softwares. ನಮಗೆಲ್ಲ ಗೊತ್ತಿರೋ ಹಾಗೆ ಸಾಫ್ಟ್ವೇರ್ಸ್ ಅಂದ್ರೆ ಗೊತ್ತು, ಸಾಫ್ಟ್ವೇರ್, ಬಟ್ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಸಾಫ್ಟ್ವೇರ್. ಒಂದ್ 2-3 ಎಕ್ಸಾಂಪಲ್ ಕೊಡೋಣ ಫ್ರೆಂಡ್ಸ್. ಅಸ್ಯೂಮ್ ಮಾಡಿ, ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ATM ಮಷಿನ್ ಹೋಗ್ತೀರಾ. ಅಸ್ಯೂಮ್ ಮಾಡಿ ಎಲ್ಲೋ ನಿಮ್ಮ ಸ್ಟ್ರೀಟ್ ಅಲ್ಲಿ ಯಾವುದೋ ಒಂದು ಕ್ಯಾಶ್ ಬೇಕಾಗಿದೆ ನಿಮಗೆ. ಯು ಗೋ ಟು ಅನ್ ATM machine. When you go to an ATM machine, you can see that there is an ATM and there is a card swiping option. Is that you swipe the card, it asks you for the password, you enter the password, immediately it asks you for the money. ಎಷ್ಟು ಬೇಕು ನಿಮಗೆ ಡಿಡಕ್ಟ್ ಮಾಡಕ್ಕೆ ಅಂತ. ನೀವು ಅಷ್ಟು ಅಮೌಂಟ್ ಕೊಡ್ತೀರಾ, ನಿಮ್ಮ ಬ್ಯಾಲೆನ್ಸ್ ಅಲ್ಲಿ ಎಷ್ಟು ದುಡ್ಡು ಇದೆ ಅಂತ ವೆರಿಫೈ ಮಾಡ್ಕೊಳ್ಳುತ್ತೆ. ಅಷ್ಟು ಮಾಡಿದ್ರೆ ಜರ್ ದುಡ್ಡು ಬರುತ್ತೆ, ನೀವು ತಗೊಂತೀರಾ. ಸಿಂಪಲ್. ಇದು ದಿಸ್ ಇಸ್ ಒನ್ ಎಕ್ಸಾಂಪಲ್ ಆಫ್ ಅ ಸಾಫ್ಟ್ವೇರ್. ಆ ATM ಮಷೀನ್ ಅಲ್ಲಿ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆ. ಅದೇನ್ ಮಾಡುತ್ತೆ? ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೆ ದುಡ್ಡನ್ನ ಬಿಡಿಸ್ಕೊಳ್ಳಕ್ಕೆ ಇರುವಂತ ಒಂದು ಸಾಫ್ಟ್ವೇರ್. ಕರೆಕ್ಟ್ ಸರ್? ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಅಸ್ಯೂಮ್ ಮಾಡಿ, ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ಅಸ್ಯೂಮ್ ಮಾಡಿ ಒಂದು ಹಾಸ್ಪಿಟಲ್ ಇದೆ. ಹಾಸ್ಪಿಟಲ್ ಅಲ್ಲಿ ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ATM ಮಷೀನ್ ಇದೆ. ಮೇಲ್ಗಡೆ ICU ನಲ್ಲಿ ಒಂದು ಕಂಪ್ಯೂಟರ್ ಇದೆ. ಯಾವುದೋ ಒಂದು ಕಂಪ್ಯೂಟರ್ ಯಾವುದೋ ಒಂದು ಇನ್ಸ್ಟೆನ್ಸ್ ಅಲ್ಲಿ ಕೆಟ್ಟೋಗ್ಬಿಟ್ಟಿದೆ, ಹಾಳಾಗ್ಬಿಟ್ಟು ಸಡನ್ಲಿ ಅದು ಸ್ಟಾಪ್ ಆಗ್ಬಿಡ್ತು. ಅವಾಗ ಡಾಕ್ಟರ್ ಕಂಪೌಂಡರ್ಸ್ ಗಳಿಗೆ ಕೇಳ್ತಾರೆ, ಬನ್ನಿ ಬನ್ನಿ ಬೇಗ ಬನ್ನಿ, ಕೆಳಗಡೆ ATM ಮಷೀನ್ ಇದೆಯಲ್ಲ, ಅಲ್ಲಿ ಕಂಪ್ಯೂಟರ್ ಇದೆ, ಅದನ್ನ ಕಿತ್ಕೊಂಬನ್ನಿ, ಅದು ದುಡ್ಡು ಆಮೇಲೆ ಬಿಡಿಸ್ಕೊಳ್ಳೋಣಂತೆ, ಫಸ್ಟ್ ಪೇಷಂಟ್ ನ ಜೀವ ಉಳಿಸೋಣ ಅಂತ. ಒಂದ್ 4 ಜನ ಕಾಂಪೌಂಡರ್ಸ್ ಬಂದು ಬೇಡ್ ಕೆಳಗಡೆ ಹೋಗಿ ಆ ATM ಮಷೀನ್ ಇರೋ ಕಂಪ್ಯೂಟರ್ ಕಿತ್ಕೊಂಡು ಮೇಲ್ಗಡೆ ಬಂದು ಆ ಕಂಪ್ಯೂಟರ್ ನ ಪೇಷಂಟ್ ಕನೆಕ್ಟ್ ಮಾಡಿದ್ರೆ ಆ ಕಂಪ್ಯೂಟರ್ ಹ್ಯೂಮನ್ ಬಾಡಿಯ ವೈಟಲ್ ಆರ್ಗನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತಾ? ದ ಆನ್ಸರ್ ಇಸ್ ನೋ. ಯಾಕೆ ಸರ್? ಕೆಳಗಡೆ ಇರೋದು ಕಂಪ್ಯೂಟರೇ, ಬ್ಯಾಂಕಿಂಗ್ ಅಲ್ಲಿ ಇರೋದು, ಮೇಲ್ಗಡೆ ICU ನಲ್ಲಿ ಇರೋದು ಕಂಪ್ಯೂಟರ್, ಎರಡು ಕಂಪ್ಯೂಟರೇ ಅಲ್ವಾ? ಆದ್ರೆ ಅದ್ರ ಒಳಗಡೆ ಇರೋ ಸಾಫ್ಟ್ವೇರ್ ಬೇರೆ ಬೇರೆ. ಎಸ್, ಯು ಹರ್ಡ್ ಇಟ್ ರೈಟ್. ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಇರುವಂತಹ ಸಾಫ್ಟ್ವೇರ್ ATM ಅಲ್ಲಿ ಯೂಸ್ ಮಾಡಕ್ ಬರಲ್ಲ. ATM ಅಲ್ಲಿ ಇರುವಂತ ಸಾಫ್ಟ್ವೇರ್ ICU ನಲ್ಲಿ ಯೂಸ್ ಮಾಡಕ್ ಬರಲ್ಲ. ರೀಸನ್ ಏನು ಅಂದ್ರೆ ಅದ್ರ ಒಳಗಡೆ ಇರುವಂತ ಅಪ್ಲಿಕೇಶನ್ ಸಾಫ್ಟ್ವೇರ್ ಬೇರೆ ಬೇರೆ ಇದೆ. ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ಬೇಕಂದ್ರೆ, ಅಸ್ಯೂಮ್ ಮಾಡಿ ನನ್ನ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದೆ. ಸ್ಮಾರ್ಟ್ ಫೋನ್ ಅಲ್ಲಿ Paytm ಅಥವಾ ಯಾವ್ದಾದ್ರು ಒಂದು ಇದು ಯಾವ್ದು ಡಿಜಿಟಲ್ ವಾಲೆಟ್ ಅಂತ ನೀವು ಹೇಳ್ತೀರಾ, ಅದಕ್ಕೆ ಕ್ಲಿಕ್ ಮಾಡಿ ನಾನು ಸಾಂಗ್ ಕೇಳ್ತೀನಿ ಅಂದ್ರೆ ಚಾನ್ಸ್ ಇಲ್ಲ. That particular app is meant only for the digital cash sending and receiving option. Can you understand the point, guys? ಬಹಳಷ್ಟು ಆಪ್ಸ್ ಗಳಿಗೆ ಒಂದೇ ಒಂದು ಕೆಲಸ ಇರುತ್ತಲ್ಲ, ಅಂತ ಆಪ್ಸ್ ಗಳಿಗೆ, ಅಂತ ಸಾಫ್ಟ್ವೇರ್ಸ್ ಗಳಿಗೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಆ ಅಪ್ಲಿಕೇಶನ್ ಸಾಫ್ಟ್ವೇರ್ ಗೆ ಶಾರ್ಟ್ ಫಾರ್ಮ್ APP. ನಮ್ಮ ಸ್ಮಾರ್ಟ್ ಫೋನ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ತೀವಲ್ಲ, ಆ ಆಪ್ ಇದೆಯಾ, ಈ ಆಪ್ ಇದೆಯಾ ಅಂತ ಹೇಳ್ತೀವಲ್ಲ, ಆ ಆಪ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಇನ್ನೊಂಥರ ಸಾಫ್ಟ್ವೇರ್ ಇದೆ, ಸಿಸ್ಟಮ್ ಸಾಫ್ಟ್ವೇರ್ ಅಂತ ಇರುತ್ತೆ. ಎಕ್ಸಾಂಪಲ್, ನಿಮ್ಮ ಕಂಪ್ಯೂಟರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ, ಅದಕ್ಕೆ ಸಿಸ್ಟಮ್ ಸಾಫ್ಟ್ವೇರ್ ಅಂತಾರೆ. ಕಂಪೈಲರ್, ಇಂಟರ್ಪ್ರಿಟರ್, ಲೋಡರ್, ಲಿಂಕರ್ ಅಂತ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಫ್ಟ್ವೇರ್ಸ್ ಇರುತ್ತೆ. ಅದು ಬರೀ ಸಿಸ್ಟಮಿಗೆ ಸೀಮಿತವಾಗಿರೋದು, ಹ್ಯೂಮನಿಗೆ ಬೇಕಾಗಿಲ್ಲ ಅದು. ಅಂದ್ರೆ ನಾವು ಮನುಷ್ಯರು ಏನ್ ಕಂಪ್ಯೂಟರ್ ಯೂಸ್ ಮಾಡ್ತೀವಿ ಅವ್ರಿಗೆ ಅದು ರಿಕ್ವೈರ್ಡ್ ಇಲ್ಲ. ಕಂಪ್ಯೂಟರ್ ಗೋಸ್ಕರ ಇರುವಂತ ಸಾಫ್ಟ್ವೇರ್ಗೆ ಸಿಸ್ಟಮ್ ಸಾಫ್ಟ್ವೇರ್. ಯಾವ ಸಾಫ್ಟ್ವೇರ್? ಸಿಸ್ಟಮ್ ಇನ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದು ಜಸ್ಟ್ ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಆಗಿ ಕೊಟ್ಟಿದ್ದೀನಿ. ಏನಂದ್ರೆ there are different kinds of software exist. ಅದು ಯಾವ್ಯಾವ ತರ ಸಾಫ್ಟ್ವೇರ್, ಆ ಸಾಫ್ಟ್ವೇರ್ಸ್ ಗಳನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಚಿಕ್ಕದಾಗಿ ಈ ಚಾಪ್ಟರ್ ಅಲ್ಲಿ ನಾವು ಕಲಿತೀವಿ.
In the systems, in software concept, we are going to also learn about the system. We have the operating system ಬಗ್ಗೆ ಕಲಿತೀವಿ. That's all with regards to the part A inside. So part A ನಲ್ಲಿ what first chapter overview of computers, second is input output and memory device, the third one is ಯಾವುದು inside data representation, and the fourth one is software concept. ಇದು part A. Hope everybody has understood. Moving on. Sorry. Next is unit B. ಒಂದೇ ಒಂದು ಚಾಪ್ಟರ್ ಇನ್ ಯೂನಿಟ್ ಇದು. ದ ಯೂನಿಟ್ ಹೆಸರೇನು? ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ. ಏನಂಗಂದ್ರೆ ಕೇಳಿ, ಸಿಂಪಲ್ ಆಗಿ ಒಂದು ಬಳಸಿದೆ ಫ್ರೆಂಡ್ಸ್. ಇದು ಈ ಝೊಮ್ಯಾಟೊ, ಈ ಸ್ವಿಗ್ಗಿ ಎಲ್ಲ ಇದೆಲ್ಲ ಏನ್ ಫ್ರೆಂಡ್ಸ್, ಅದು ಬಹಳ ಈಸಿ ಸರ್. ಗೊತ್ತಿಲ್ವಾ ನಿಮ್ಗೆ? ಮೊಬೈಲ್ ಫೋನಲ್ಲಿ ಹಿಂಗೆ ನಾವು ಸ್ವೈಪ್ ಮಾಡೋದು, ಯಾವ ರೆಸ್ಟೋರೆಂಟ್ ಬೇಕೋ ರೆಸ್ಟೋರೆಂಟ್ ಸೆಲೆಕ್ಟ್ ಮಾಡೋದು, ನಿಮ್ಗೆ ಯಾವ ಡಿಶ್ ಬೇಕೋ ಡಿಶ್ ತಗೊಳ್ಳಿ, ಆರ್ಡರ್ ಮಾಡಿ, ಪ್ಲೇಸ್ ಮಾಡಿ, ಎಷ್ಟು ದುಡ್ಡು ಅಂತ ಕೇಳುತ್ತೆ, ದುಡ್ಡನ್ನ ನಿಮ್ಮ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿ, ಆರ್ಡರ್ ಪ್ಲೇಸ್ ಅಂತ ಬರುತ್ತೆ, ಇಮಿಡಿಯೇಟ್ಲಿ ಮೊಬೈಲ್ ತೋರಿಸುತ್ತೆ, ಇಷ್ಟೊತ್ತಿಗೆ ಬರ್ತಾ ಇದೆ, ಸ್ವಿಗ್ಗಿ ಬರ್ತಾ ಇದೆ, ಇಲ್ಲಿ ಹತ್ರ ಇದ್ದಾನೆ, ಝೊಮ್ಯಾಟೊ ಇಲ್ಲಿ ಬರ್ತಾನೆ, ಬಂದು ಡೆಲಿವರಿ ಮಾಡ್ದ. ಕರೆಕ್ಟ್ ಫ್ರೆಂಡ್ಸ್? ಈ ಸ್ವಿಗ್ಗಿ ಝೊಮ್ಯಾಟೊ ಇದೆಲ್ಲ ಎಷ್ಟು ವರ್ಷದಿಂದ ಇದೆ? ತುಂಬಾ ಜಾಸ್ತಿ ಅಂದ್ರೆ ಒಂದು 4 ಇಂದ 5 ಇಯರ್ಸ್ ಫ್ರೆಂಡ್ಸ್, ಮ್ಯಾಕ್ಸಿಮಮ್ 4 ಇಯರ್ಸ್ ಆಗಿಲ್ಲ ಅನ್ಕೊಂತೀನಿ ನನ್ನ ಬೆಸ್ಟ್ ಆಫ್ ನಾಲೆಜ್ ಅಲ್ಲಿ. ಒಂದು 4 ಇಯರ್ಸ್ ಇಂದ ಈ ಸ್ವಿಗ್ಗಿ ಝೊಮ್ಯಾಟೊ ಇತ್ತು. ಈ ಸ್ವಿಗ್ಗಿ ಝೊಮ್ಯಾಟೊ ಇರ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತಾ ಇದ್ವಿ? ಪಾರ್ಸಲ್ ತರಕ್ಕೆ ಏನ್ ಮಾಡ್ತಾ ಇದ್ವಿ? ತುಂಬಾ ಸಿಂಪಲ್. ಮನೇಲಿರೋ ಒಬ್ಬ ಪರ್ಸನ್ ಕೇಳ್ತಾ ಇದ್ದ ಮನೇಲಿ, ನೀವೇನ್ ತಿಂತೀರಾ ಮನೇಲಿ, ನೀವೇನ್ ತಿಂತೀರಾ, ಎಸ್ ನಿಂಗೆ ಗೋಬಿ ಮಂಚೂರಿ ಬೇಕು, ನಿಂಗೆ ಪಾನಿಪುರಿ ಬೇಕು, ನಿಂಗೆ ಅದು ಬೇಕು ಅಂತ ಅವನು ಸ್ವತಃ ಬೈಕ್ ತಗೊಂಡು ಹೋಗ್ತಾ ಇದ್ದ, ಗೋಬಿ ಮಂಚೂರಿ ಆರ್ಡರ್ ಮಾಡ್ತಿದ್ದ, ಪಾನಿಪುರಿ ಆರ್ಡರ್ ಮಾಡ್ತಿದ್ದ, ಅದನ್ನ ತಗೊಂಡ್ ಬರ್ತಾ ಇದ್ದ. ಕರೆಕ್ಟ್? ಈಗ ಅಸ್ಯೂಮ್ ಮಾಡಿ ನಾನು ಮನೇಲಿ ಹೋಗಿದ್ದೀನಿ, ಸ್ವಿಗ್ಗಿ ಝೊಮ್ಯಾಟೊ ಇಲ್ಲ, ನಾನು ಮನೇಲಿ ಹೋಗಿದ್ದೀನಿ, ನಮ್ಮ ಮನೇಲಿ ಈವ್ನಿಂಗ್ ಸ್ವಲ್ಪ ಸ್ನಾಕ್ಸ್ ತಗೊಂಬಾರೋ, ನನಗೆ ಟಯರ್ಡ್ ಆಗಿದೆ ಅಮ್ಮ, ಐ ಆಮ್ ಫ್ರಸ್ಟ್ರೇಟೆಡ್, ಐ ಆಮ್ ಟಯರ್ಡ್, ದಿಸ್ ಈಸ್ ಅ ಪ್ರಾಬ್ಲಮ್. Every getting a mindset, I am tired, I am frustrated, I do not want to go, I do not have energy now, I have lost all my energy ಅಂತ ಇದ್ರೆ ನಾವೇನ್ ಮಾಡಿದೀವಿ? We have gone for a solution. Order the food from the Swiggy and Zomato. I am not promoting here, generally telling here guys. I think Swiggy Zomato have to give us the credits for promoting and taking their example as a example in Siddhiganga YouTube channel. Anyways, let's not come to the point. ನಾನು ನಿಮಗೊಂದು ಸಣ್ಣ ಇನ್ಸಿಡೆನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಲೈಫ್ ಅಲ್ಲಿ ನಾವು ಬಹಳಷ್ಟು ಪ್ರಾಬ್ಲಮ್ಸ್ ಗಳನ್ನ ನೋಡ್ತೀವಿ, ಅದನ್ನ ನಾವು ಟೆಕ್ನಾಲಜಿಕಲಿ ಸಾಲ್ವ್ ಮಾಡಬಹುದು. ಅದ ಸ್ಟೆಪ್ಸ್ ಏನ್ ಫಾಲೋ ಮಾಡ್ತೀವಿ ಅಂತ ಈ ಚಾಪ್ಟರ್ ಅಲ್ಲಿ ಕಲಿತೀವಿ. ಹೋಪ್ ಯು ಅಂಡರ್ಸ್ಟುಡ್. ನಾವು ಸ್ವಿಗ್ಗಿ ಮಾಡೋದು ಒಂದು ಎಕ್ಸಾಂಪಲ್ ಕೊಟ್ಟೆ, ನಾನು ರಿಯಲ್ ಆಗಿ ಹೋಗಿ ತರಕ್ ಆಗಲ್ಲ, ಅದನ್ನ ಟೆಕ್ನಾಲಜಿಕಲಿ ನೋಡ್ತಾ ಇದ್ದೀನಿ. ದಟ್ ಇಸ್ ಅ ಪ್ರಾಬ್ಲಮ್ ಸಾಲ್ವ್ಡ್ ಬೈ ಅ ಸೊಲ್ಯೂಷನ್ ಆಫ್ ಸಾಫ್ಟ್ವೇರ್ ಆರ್ ಅನ್ ಆಪ್. ಈ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಬಗ್ಗೆ ಕಲಿತೀರಾ. ಅಂದ್ರೆ ಏನ್ ಫ್ರೆಂಡ್ಸ್, ಯಾವುದೇ ಒಂದು ಹೊಸ ಪ್ರಾಬ್ಲಮ್ ರಿಯಲ್ ವರ್ಲ್ಡ್ ಅಲ್ಲಿ ಬಂದ್ರೆ ಅದನ್ನ ಸಾಲ್ವ್ ಮಾಡಕ್ಕೆ ಒಂದು ಸಾಫ್ಟ್ವೇರ್ ಮಾಡ್ಬೋದು. ಆ ಸಾಫ್ಟ್ವೇರ್ ಮಾಡಕ್ಕೆ ಯಾವ ಸ್ಟೆಪ್ಸ್ ಇಂದ ನಾವು ಯೋಚನೆ ಮಾಡಬೇಕು, ಯಾವ್ದೋ ಒಂದು ಸಾಫ್ಟ್ವೇರ್ ಮಾಡಿದ್ರೆ ಆ ಸಾಫ್ಟ್ವೇರ್ ಮಾಡೋಕೆ ಮುಂಚೆ ಸಾಫ್ಟ್ವೇರ್ ಟೀಮ್ ಯಾವ್ಯಾವ ತರ ಥಿಂಕ್ ಪ್ರೋಸೆಸ್ ಮಾಡುತ್ತೆ, ಅಥವಾ ಯಾವ ತರ ಥಾಟ್ ಪ್ರೋಸೆಸ್ ಆಗುತ್ತೆ, ಆ ತರ ಇರೋ ಇನ್ಫಾರ್ಮೇಶನ್ ಈ ಚಾಪ್ಟರ್ ಸರ್. ಇದೊಂದು ಸಚ್ ಇಂಟ್ರೆಸ್ಟಿಂಗ್ ಚಾಪ್ಟರ್. ಈ ಚಾಪ್ಟರ್ ಇಸ್ ಅ ಬ್ರಿಡ್ಜ್ ಬಿಟ್ವೀನ್ ದ ಸಾಫ್ಟ್ವೇರ್ ಅಂಡ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಯಾರೇ ಒಬ್ಬ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮಾಡಬೇಕು ಅಂದ್ರೆ ಯು ಶುಡ್ ಫಸ್ಟ್ ಪ್ಲಾನ್. ಈಗ ನಿಮ್ಮಲ್ಲಿ ನೋಡಿ, ಯಾರು ನಿಮ್ಮ ಕಸಿನ್ ಸಿಸ್ಟರ್ಸ್ ಅಥವಾ ನಿಮ್ಮ ಸಿಸ್ಟರ್ಸ್ ಬ್ರದರ್ಸ್ ಯಾರು ಮದುವೆ ಇದೆ, ವೆಡ್ಡಿಂಗ್ ಇಸ್ ಅ ಪಾಯಿಂಟ್. ದೇರ್ ಹ್ಯಾಸ್ ಟು ಬಿ ಪ್ಲಾನಿಂಗ್ ಫಾರ್ ಇಟ್. ಎಲ್ಲರಿಗೂ ಥಿಂಗ್ಸ್ ಡಿವೈಡ್ ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ ಡಿವೈಡ್ ಮಾಡಬೇಕು, ಫಸ್ಟ್ ಏನ್ ಮಾಡಬೇಕು, ಶಾಪಿಂಗ್ ಯಾವಾಗ ಮಾಡಬೇಕು, ಅದು ಪ್ರೀ ವೆಡ್ಡಿಂಗ್ ಶೂಟ್, ಇದೆಲ್ಲದು ಪ್ಲಾನ್ಸ್. ಇದೇ ತರ ಯಾವುದೇ ಸಾಫ್ಟ್ವೇರ್ ಮಾಡೋಕೆ ಮುಂಚೆ ಇಟ್ ಹ್ಯಾಸ್ ಟು ಅಂಡರ್ಗೋ ಲಾಟ್ಸ್ ಆಫ್ ಪ್ಲಾನಿಂಗ್. ಆ ಪ್ಲಾನಿಂಗ್ ಸ್ಟೆಪ್ಸ್ ಏನು ಅಂತ ಈ ವಂಡರ್ಫುಲ್ ಚಾಪ್ಟರ್ ಅಲ್ಲಿ ನೀವು ಕಲಿತೀರಾ. ಸೊ ದಿಸ್ ಇಸ್ ಅ ವೆರಿ ವಂಡರ್ಫುಲ್ ಚಾಪ್ಟರ್. ಒಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳಿ ಮುಂದೆ ಸ್ಲೈಡ್ ಅಲ್ಲಿ ಹೋಗ್ತೀನಿ ಸರ್. ಈ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಅಂತ ಚಾಪ್ಟರ್ ಇದೆ, ಇದು ಒಂದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಸ್ ಐ ಆಲ್ರೆಡಿ ಮೆನ್ಷನ್. ಪ್ಲಸ್ ಈ ಚಾಪ್ಟರ್ ನ ಯಾವುದೇ ಸ್ಟೂಡೆಂಟ್ ಫಸ್ಟ್ ಇಯರ್ PUC ಸ್ಟೂಡೆಂಟ್ ಸ್ಕಿಪ್ ಮಾಡಂಗಿಲ್ಲ. ಸರ್ ಏನ್ ಸರ್, ಸ್ಟಾರ್ಟಿಂಗ್ ಅಲ್ಲಿ ಇವತ್ತು ವಿಡಿಯೋ ಸ್ಟಾರ್ಟ್ ಆಗೋ ಮುಂಚೆ ನಾನು ನಿಮ್ಗೆ ಹೇಳಿದೆ, ಯಾವ್ದಾದ್ರು ಚಾಪ್ಟರ್ ನಿಮಗೆ ಇಷ್ಟ ಇಲ್ಲ, ಕಷ್ಟ ಆಗ್ತಾ ಇದೆ, ಅದಕ್ಕೆ ಏನಾದ್ರು ಚಾಯ್ಸಸ್ ಇದ್ರೆ ಆ ಚಾಪ್ಟರ್ ಬಿಡ್ಬೋದು ಅಂತ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ. ಅದ್ರ ಬಗ್ಗೆ ನೀವು ರಿಯಲ್ ಲೈಫ್ ಬಂದಾಗ ಇದು ಬ್ಲೂ ಪ್ರಿಂಟ್ ಕೊಟ್ಟು ಹೇಳ್ತೀನಿ. ಅದಾದ್ಮೇಲೆ ಕಮಿಂಗ್ ಟು ದ ಪಾಯಿಂಟ್, ಈ ಚಾಪ್ಟರ್ ನ ಯಾವುದೇ ಸ್ಟೂಡೆಂಟ್ ಸ್ಕಿಪ್ ಮಾಡಂಗಿಲ್ಲ. ಏನಕ್ಕೆ? ಯಾಕೆಂದ್ರೆ ನಿಮ್ಮ ಕ್ವಶನ್ ಪೇಪರಿನ ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಪ್ರತಿ ಒಂದು ಮೇನಲ್ಲಿ ಈ ಚಾಪ್ಟರ್ ಇಂದ ಕ್ವಶನ್ಸ್ ಇರುತ್ತೆ. Yes, you heard it right. So if a student wants to prepare for computer science annual examination, he or she should first learn this chapter, because ಈ ಚಾಪ್ಟರ್ ಇಂದ ಎಲ್ಲಾ ಮೇನಲ್ಲೂ ಕ್ವಶನ್ಸ್ ಇದೆ. ಹಂಗಂದ್ರೆ ನೀವು ಅಟೆಂಡ್ ಮಾಡ್ಕೊಂಡ್ಬಿಡ್ಬೇಕು. ಈ ಚಾಪ್ಟರ್ ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ಲ. This is a very important chapter. You will get to know about its interesting facts when you come and learn the subject in real time. Moving on, that's it about the unit A, unit B. Let's go for unit C. First, there you go. There is a big unit which comprises of, I think, almost 7 to 6 chapters. ಇದು ನಮ್ಮ ಫಸ್ಟ್ PUC ಯ ಸೋಲ್ ಸಿಲೆಬಸ್ ಸರ್. ಅದಕ್ಕೆ ನಾವು ಸ್ಕ್ರೀನ್ ಮೇಲೆ ತೋರಿಸುವಾಗ 48 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಬರ್ತಾ ಇತ್ತು. ಅಲ್ಲಿ ಸ್ಕ್ರೀನ್ ಮೇಲೆ ದಿಸ್ ಇಸ್ ದ ಮೇನ್ ಥಿಂಗ್ ಆಸ್ ಅ ಸೆಟ್ ಟು ಯು, ಪ್ರೋಗ್ರಾಮಿಂಗ್ ಇನ್ C++ ಅಂತ ಈ ಚಾಪ್ಟರ್ ಅಥವಾ ಯೂನಿಟ್. ಇದರಲ್ಲಿ ಬಹಳಷ್ಟು ಯೂನಿಟ್ಸ್ ಇದೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಇಂಟ್ರೊಡಕ್ಷನ್ ಟು C++, ಡೇಟಾ ಟೈಪ್ಸ್, ಕಂಟ್ರೋಲ್ ಸ್ಟೇಟ್ಮೆಂಟ್, ಇನ್ಪುಟ್ ಔಟ್ಪುಟ್ ಆಪರೇಟರ್ಸ್, ಅರೇಸ್, ಫಂಕ್ಷನ್ಸ್, ಸ್ಟ್ರಿಂಗ್ಸ್, ಯೂಸರ್ ಡಿಫೈನ್ ಫಂಕ್ಷನ್, ಸ್ಟ್ರಕ್ಚರ್ಸ್ ಅಂತ ಸಿಕ್ಕಾಪಟ್ಟೆ ಚಾಪ್ಟರ್ಸ್ ಗಳಿದೆ.
ಬಟ್ ಇದೆಲ್ಲ ಚಾಪ್ಟರ್ಸ್ ಸೇರಿಸಿ ಆಗಿರೋದೇ ಪ್ರೋಗ್ರಾಮಿಂಗ್ ಇನ್ C++. ಈ ಬೇರೆ ಬೇರೆ ಚಾಪ್ಟರ್ಸ್ ಏನಿದೆ ಇದು ಒಂದೊಂದು ಸ್ಟೆಪ್ಸ್ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ. ನೀವು ಏನಾದ್ರು ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ ಯು ಆರ್ ಗೋಯಿಂಗ್ ಟು ಎಲ್ಲ ಚಾಪ್ಟರ್ಸ್ ಗಳು ಪರ್ಫೆಕ್ಟ್ ಆಗಿದ್ರೆ ಯು ವಿಲ್ ಬಿ ಅ ಗುಡ್ ಸಾಫ್ಟ್ವೇರ್ ಇಂಜಿನಿಯರ್ ಆರ್ ಅ ಪ್ರೋಗ್ರಾಮರ್ ಆರ್ ಅ ಸರ್ಟಿಫೈಡ್ C++ ಲ್ಯಾಂಗ್ವೇಜ್ ಲರ್ನರ್. ಸೊ ಈ ಚಾಪ್ಟರ್ಸ್ ಅಲ್ಲಿ ನಾನೇನು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇಂಟ್ರೊಡಕ್ಟ್ ಇದನ್ನ ಶುರು ಮಾಡಿದ್ರೆ ಸಖತ್ ಎಕ್ಸ್ಪ್ಲನೇಷನ್ ಆಗುತ್ತೆ. ಇವಾಗ ಸದ್ಯಕ್ಕೆ ತಿಳ್ಕೊಳ್ಳೋಣ C++ ಪ್ರೋಗ್ರಾಮಿಂಗ್ ಯಾರು ಕಲಿಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಾ ಇರುವಂತ ಈ ಎಲ್ಲಾ ಚಾಪ್ಟರ್ಸ್ ಗಳನ್ನ ಓದ್ಕೊಂಡ್ರೆ ಯು ವಿಲ್ ಬಿ ಕಂಫರ್ಟೇಬಲಿ ಆಸ್ ಅ C++ ಯೂನಿಕ್ ಬರುತ್ತೆ ಅಂತ ಕ್ಲಿಯರ್ ಆಗುತ್ತೆ. ಓಕೆ, ಇದು ಇನ್ನೊಂದು ಇನ್ ಡೀಟೇಲ್ ಹೋಗೋದು ಬೇಡ. ಬಟ್ ಇನ್ನೊಂದು ಪಾಯಿಂಟ್ ಹೇಳ್ತಾ ಈ ಸಿಲೆಬಸ್ ಅಷ್ಟೇ, ಈ ಯೂನಿಟ್ ಸೀನು ಅಷ್ಟೇ, ಯಾವ್ಯಾವ ಸ್ಟೂಡೆಂಟ್ಸ್ ಈ ಯೂನಿಟ್ ಸೀನ ಪರ್ಫೆಕ್ಟ್ ಆಗಿ ಕಲಿತಾರೆ ಅವರಿಗೆ ಸಿಕ್ಕಾಪಟ್ಟೆ ಮಾರ್ಕ್ಸ್ ಗಳು ಎಕ್ಸಾಮ್ ಅಲ್ಲಿ ಬರುತ್ತೆ, ಮೋರ್ ದನ್ 48 ಮಾರ್ಕ್ಸ್. ಈ ಪಾಯಿಂಟ್ ಅಲ್ಲಿ ನನಗೆ ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೆಲ್ಲ ಹೇಳಲಿಕ್ಕಿದೆ. ಫ್ರೆಂಡ್ಸ್, ನೀವೆಲ್ಲ ನನ್ನ ಹತ್ರ ಏನು ಫಸ್ಟ್ ಇಯರ್ PUC ಸ್ಟಡೀಸ್ ನ ಕಲಿತೀರಾ. ಒನ್ಸ್ ಯು ಫಿನಿಶ್ ದ ಫಸ್ಟ್ ಇಯರ್ PUC, ಆಲ್ ಆಫ್ ಯು ವಿಲ್ ಬಿ ಪ್ರಮೋಟೆಡ್ ಆರ್ ಗೋಯಿಂಗ್ ಫಾರ್ ಸೆಕೆಂಡ್ PUC. ನಿಮಗೆ ಒಂದು ಫ್ಯಾಕ್ಟ್ ಹೇಳ್ತೀನಿ. ವೆನ್ ಯು ಗೋ ಟು ಸೆಕೆಂಡ್ PUC, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತ ಈ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೆಕೆಂಡ್ PU ನಲ್ಲೂ ಕಂಟಿನ್ಯೂ ಆಗುತ್ತೆ. ಎಸ್, ಯು ಹರ್ಡ್ ಇಟ್ ರೈಟ್. ನಿಮ್ಮ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ಅಲ್ಲಿ ಈ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಇದು ಇನ್ನೂ ಮುಗ್ದಿಲ್ಲ. ನಾವು ಫಸ್ಟ್ PUC ನಲ್ಲಿ ಅದ್ರ ಬರೀ ಬೇಸಿಕ್ಸ್ ಗಳನ್ನ ಕಲಿತೀವಿ, ಸೆಕೆಂಡ್ PU ನಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತೀವಿ. ನನ್ನ ಒಪಿನಿಯನ್ ಅಲ್ಲಿ ಬಹಳ ಜನ ಸ್ಟೂಡೆಂಟ್ಸ್ ನೋಡಿದೀನಿ ಯಾರು ಫಸ್ಟ್ PUC ನಲ್ಲಿ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಪರ್ಫೆಕ್ಟ್ ಆಗಿ ಕಲ್ತಿದ್ದಾರೆ, ಸೆಕೆಂಡ್ PU ನಲ್ಲಿ ಇನ್ನೂ ಹಗುರ ಆಗುತ್ತೆ ಅವ್ರಿಗೆ. ಬಿಕಾಸ್ ಯು ಆಲ್ರೆಡಿ ಲರ್ನ್ ದ ಲ್ಯಾಂಗ್ವೇಜ್, ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀರಾ. ಸೆಕೆಂಡ್ PU ನಲ್ಲಿ ಇದೇ ಚಾಪ್ಟರ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರೋದು ಕಂಟಿನ್ಯೂ ಅಥವಾ ರಿಪೀಟ್ ಆಗುತ್ತೆ. ಬಹಳಷ್ಟು ವಿಷಯಗಳು ಈ ಚಾಪ್ಟರ್ ಅಲ್ಲಿ ಫಸ್ಟ್ ಇಯರ್ PUC ನಲ್ಲಿ ಇರೋದೇ ಸೆಕೆಂಡ್ PUC ಸೇಮ್ ಸೆಕೆಂಡ್ PUC ನಲ್ಲಿ ರಿಪೀಟ್ ಆಗುತ್ತೆ. ಹೌ ವಂಡರ್ಫುಲ್ ಇಸ್ ದಿಸ್. C++ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ನೋಡಿ ಇದೊಂದು ಬೆಸ್ಟ್ ಅಡ್ವಾಂಟೇಜ್. ಬಹಳಷ್ಟು ಥಿಂಗ್ಸ್ ಗಳು ನೀವು ಇಲ್ಲಿ ಕಲಿಯೋದು ನೆಕ್ಸ್ಟ್ ಇಯರ್ ನಲ್ಲೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಯು ವಿಲ್ ನಾಟ್ ಹ್ಯಾವ್ ಲಾಟ್ ಆಫ್ ಡಿಫಿಕಲ್ಟಿ ಈವನ್ ವೆನ್ ಯು ಗೋ ಟು ಸೆಕೆಂಡ್ ಇಯರ್. ಇದಷ್ಟೇ ಅಲ್ಲ, ಯಾವ್ಯಾವ ಸ್ಟೂಡೆಂಟ್ಸ್ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇದನ್ನ PUC 1 ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ ಅಷ್ಟೇ ಕಲಿಯಲ್ಲ. ಇಂಜಿನಿಯರಿಂಗಿನ ಯಾವುದೇ ಫೀಲ್ಡ್ಗೆ ಹೋಗಿ, ಯಾವುದೇ ಫೀಲ್ಡ್ ಅಂತ ಹೇಳ್ತೀನಿ ನಾನು, CS, IS, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ರೋಬೋಟಿಕ್ಸ್ ಅಷ್ಟೇ ಅಲ್ಲ, you go to any field of engineering, all of you will undergo learning one programming language, and most oftenly it is either C programming language or C++. Sir, ನಾನು ಸಿವಿಲ್ ಇಂಜಿನಿಯರ್ ಸರ್, ಅಲ್ಲಿ CS ಅಲ್ಲೂ ಇದು ಬರುತ್ತೆ. ಸರ್, ನಾನು ಬಯೋಟೆಕ್ನಾಲಜಿ ಅಲ್ಲೂ CS ಬರುತ್ತೆ. ಸರ್, ನಾನು ಮೆಕ್ಯಾನಿಕಲ್ ಅಲ್ಲೂ CS ಬರುತ್ತೆ. ಇದೇ ಟಾಪಿಕ್. This is what I yesterday was referring to. Any student who learn things in PUC, he will not only learn only them in PUC, he will use them in the future technical professional life too. ನೀವು ನೆಕ್ಸ್ಟ್ ಓದುವಂತ ಇಂಜಿನಿಯರಿಂಗ್ ಫೀಲ್ಡ್ ಇನ ಎಲ್ಲಾ ಫೀಲ್ಡ್ಸ್ ಅಲ್ಲಿ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತೆ. ನಾನು ಹೇಳ್ತಾರೋ ಇನ್ಫಾರ್ಮೇಶನ್ ನಿಮಗೆ ಏನಾದ್ರು ಡೌಟ್ಫುಲ್ ಅಥವಾ ಏನಾದ್ರು ಫಿಶಿ ಅನ್ಸಿದೆ, ಯಾರಾದ್ರೂ ನಿಮ್ಮ ಬ್ರದರ್ಸ್, ಸಿಸ್ಟರ್ಸ್, ಕಸಿನ್ಸ್ ಯಾರು ಇಂಜಿನಿಯರಿಂಗ್ ಇದೆ, ನಮ್ ಸರ್ ಒಬ್ರು ಹಿಂಗ್ ಹೇಳಿದಾರೆ, ನಿಮಗೆ ಇಂಜಿನಿಯರಿಂಗ್ ಅಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರುತ್ತಾ ಅಲ್ಲ ಅಥವಾ ಅಕ್ಕ ಅಂತ ಕೇಳಿ ನೋಡಿ. ಯು ವಿಲ್ ಗೆಟ್ ಟು ನೋ ದಟ್ yes, the information that I was giving to you was right. ಸೊ ಇನ್ಸೈಡ್, ಸೊ ಈ ಚಾಪ್ಟರ್ ನೀವು ಫಸ್ಟ್ ಇಯರ್ ನಲ್ಲಿ ಕಲಿತೀರಾ, ನಾನು ಚೆನ್ನಾಗಿ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀರಿ. ಸೆಕೆಂಡ್ ಇಯರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಲರ್ನ್ ಇಟ್. And not only for the first year and second year, when you go up to join in any of the engineering field, there also you will come across this programming language. That's a good advantage that you are learning something which helps you in future also. That's it with regards to unit C. Let's go for the last unit. Now coming to the last unit ಮಾತ್ರ ತುಂಬಾ ಹಗುರ. ನಾನು ಬಹಳ ಸತಿ ನೋಡಿದ್ದೀನಿ ಸ್ಟೂಡೆಂಟ್ಸ್ ಗಳಿಗೆ ಯೂನಿಟ್ ABC ಹೇಳ್ಕೊಡೋಷ್ಟಿಗೆ ಅವ್ರು ಆಗ್ಲೇ ಫುಲ್ ರೆಡಿ ಆಗ್ಬಿಟ್ಟಿರ್ತಾರೆ, ಅಂದ್ರೆ ಆಕ್ಟಿವ್ ಆಗ್ಬಿಟ್ಟಿರ್ತಾರೆ. ಈ ಯೂನಿಟ್ ಮಾತ್ರ ಸುಮ್ಮನೆ ಆಟ ಆಡ್ತಾರೆ ಫ್ರೆಂಡ್ಸ್. ಅವರು ಆಟ ಆಡ್ತಾರೆ ಅಂದ್ರೆ ಸುಮ್ಮನೆ ಆಟ ಆಡಂಗಿಲ್ಲ, ರಿಯಲ್ ಆಗಿ. ಐ ಆಮ್ ಟೆಲಿಂಗ್ ಯು, ದೇ ವಿಲ್ ಟೇಕ್ ಇಟ್ ವೆರಿ ಈಸಿ ಬಿಕಾಸ್ ದಟ್ ಯೂನಿಟ್ ಇಸ್ ವೆರಿ ಈಸಿ. ನೀವು ಸ್ಕೂಲ್ಸ್ ಅಲ್ಲಿ ಅಟ್ಲೀಸ್ಟ್ ಮೈಕ್ರೋಸಾಫ್ಟ್ ವರ್ಡ್ ಮತ್ತೆ ಎಕ್ಸೆಲ್ ಅಂತೂ ಮಾಡೇ ಇರ್ತೀರಾ. ಈಗ PUC ನಲ್ಲೂ ಅದೇ ರಿಪೀಟ್ ಆಗುತ್ತೆ. ಈವನ್ ಲ್ಯಾಬ್ ಅಲ್ಲೂ ಇದು ರಿಪೀಟ್ ಆಗುತ್ತೆ. ಲ್ಯಾಬ್ ಬಗ್ಗೆ ಈಗ ನೆಕ್ಸ್ಟ್ ಹೇಳಿಕ್ಕಿದೆ, ಯು ವಿಲ್ ಗೆಟ್ ಟು ನೋ. ಸೊ ವರ್ಡ್ ಪ್ರೊಸೆಸಿಂಗ್, ಸ್ಪ್ರೆಡ್ ಶೀಟ್ ಇದ್ರ ಬಗ್ಗೆ ಕಲಿತೀರಾ. Then there is something called what HTML website, hypertext markup language ಅಂತ. ಈಗಲೇ ಅದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಇಂಟ್ರೆಸ್ಟ್ ಹೊರಟೋಗುತ್ತೆ. ವೆಬ್ ಡಿಸೈನಿಂಗ್ ಅಂತ ಬೇರೆ ಹೇಳ್ತಾರೆ ಅದಕ್ಕೆ. ಇದು ವೆಬ್ ಬಂದ್ರೆ ಏನ್ ಸರ್, ಇದು ಸ್ಪೈಡರ್ ಜಿಗ್ ಆ ವೆಬ್ ಅಲ್ಲ. ಇದು ವಿ ಆರ್ ನಾಟ್ ಡಿಸ್ಕಸಿಂಗ್ ದಟ್ ವೆಬ್, ಇಟ್ ಈಸ್ ಕೈಂಡ್ ಆಫ್ ದಟ್. ಬಟ್ ಏನು ಅಂದ್ರೆ ವೆಬ್ ಡಿಸೈನಿಂಗ್ ಅಂದ್ರೆ ಯಾವುದೇ ವೆಬ್ಸೈಟ್ ಡಿಸೈನಿಂಗ್ ಅಂತ. ನಾವು ಇಂಗ್ಲಿಷ್ ಇದು ಕಂಪ್ಯೂಟರ್ ವರ್ಲ್ಡ್ ಅಲ್ಲಿ ಬಹಳಷ್ಟು ಶಾರ್ಟ್ ಫಾರ್ಮ್ಸ್ ಗಳು ಯೂಸ್ ಮಾಡ್ತೀವಲ್ಲ, ಆಕ್ಚುಲಿ ಅದು ವೆಬ್ಸೈಟ್ ಡಿಸೈನಿಂಗ್ ಅಂತ ಆಗ್ಬೇಕು. ಅವ್ರ ಶಾರ್ಟ್ ಫಾರ್ಮ್ ಅಲ್ಲಿ ವೆಬ್ ಡಿಸೈನಿಂಗ್. ಹೆಂಗೆ ನಾವು ಮೊಬೈಲ್ ಫೋನ್ ಅಲ್ಲಿ ಇನ್ಕ್ಲೂಡ್ ಮಾಡಿರೋ ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳಿಗೆ ಆಪ್ ಅಂತ ಹೇಳಿ ಶುರು ಮಾಡಿದೀವಲ್ಲ, ಸೊ ಅದು ಫುಲ್ ಇರೋದೇನು ವಾಟ್ಸ್ಆಪ್ ಇದೆಲ್ಲ, ವಾಟ್ಸ್ಆಪ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅದು. ಎವ್ರಿ ಗಾಟ್ ಇಟ್ ಸೆಟ್. ಸೊ ಕಮಿಂಗ್ ಟು ದ ಪಾಯಿಂಟ್, ವೆಬ್ ಡಿಸೈನಿಂಗ್ ಅಂತ ಒಂದಿದೆ ವೆಬ್ಸೈಟ್. ನೀವು ವೆಬ್ಸೈಟ್ ಗಳೇ ನೋಡಿದ್ರೆ www.google.com ಅದು www. ಯಾವ್ದಾದ್ರು ಒಂದು ವೆಬ್ಸೈಟ್ ನೀವು ವಿಸಿಟ್ ಮಾಡಿದ್ರೆ ಆ ವೆಬ್ಸೈಟ್ ಯಾವ ತರ ಡಿಸೈನ್ ಆಯ್ತು ಅದ್ರ ಬಗ್ಗೆ ನೀವು ವೆಬ್ ಡಿಸೈನಿಂಗ್ ಅಲ್ಲಿ ಕಲಿತೀರಾ. ಫ್ರೆಂಡ್ಸ್, ಯಾರಿಗಾದ್ರು ತುಂಬಾ ಕ್ರಿಯೇಟಿವ್ ಮೈಂಡ್ ಇದ್ರೆ, ನಮಗೆ ವೆಬ್ಸೈಟ್ ಡಿಸೈನ್ ಮಾಡಕ್ಕೆ ಹೇಳ್ಕೊಡ್ತಾರೆ ಅಂತ ಯಾರು ಮೈಂಡ್ ಅಲ್ಲಿ ಇದ್ರೆ, ಇಟ್ಸ್ ನಾಟ್ ಸೋ ಮಚ್ ಇನ್ ದ ಸಿಲೆಬಸ್. ಇಟ್ಸ್ ಅ ವೆರಿ ಸ್ಮಾಲ್ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ದ ವೆಬ್ ಡಿಸೈನಿಂಗ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಚಾಪ್ಟರ್ ಫ್ರೆಂಡ್ಸ್.
That brings me to give you information that this will be your first PUC syllabus, theory syllabus, board theory syllabus website. Okay, everybody? Yes, moving on. Sorry. Now you can see on screen website. This, my dear friends, that you're looking at the screen, you can take a screenshot of this also if you want. Later, not now, later. First, so they can see that this, my dear friends, is a current year 2000. Last year, your seniors ಏನಿದ್ದಾರೆ ಅವರಿಗೆ ಇದ್ದಿದ್ದ ಬ್ಲೂ ಪ್ರಿಂಟ್ ಇದು. ಇದೇ ಕಂಟಿನ್ಯೂ ಆಗ್ಬೋದು ಅಥವಾ ದೇರ್ ಮೇ ಬಿ ಅ ಚೇಂಜಸ್. ವಿ ಶಲ್ ನಾಟ್ ಬಾದರ್ ಅಬೌಟ್ ಇಟ್. ಅದು ನೋಡೋಣ ಯಾವಾಗ ಅದು PU ಬೋರ್ಡ್ ಇನ್ಫಾರ್ಮ್ ಮಾಡುತ್ತೆ ಅವಾಗ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಕಮಿಂಗ್ ದ ಪಾಯಿಂಟ್. ಈಗ ನೋಡಿ, ನೀವು ಕ್ವಶನ್ ಪೇಪರ್ಗೆ ಹೋದ್ರೆ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕ್ವಶನ್ ಪೇಪರ್ ನಿಮ್ ಕೈಯಲ್ಲಿ ಸಿಕ್ತು. ಇದೇ ಮೇಲ್ಗಡೆ ಇರುವಂತಹ 4 ಪಾರ್ಟ್ಸ್ ಗಳು ನಿಮಗಿರುತ್ತೆ. Look at the first main. 1 mark ಇದೆ, 1M. Next second main 2 mark, 3 mark, 5 mark. 1 mark question ಎಷ್ಟು ಕ್ವಶನ್ಸ್ ಕೊಡ್ತಾರೆ ಸರ್? 15 ಕ್ವಶನ್ಸ್ ಇರುತ್ತೆ. This is the first time in the PUC syllabus also they have included choices for 1 mark questions also. 1 mark ಅಲ್ಲಿ ಎಷ್ಟು ಕ್ವಶನ್ಸ್ ಇರುತ್ತೆ? 15. ಎಷ್ಟು ಬರೀಬೇಕು? 10. 5 choices ನಿಮಗೆ 1 mark ಅಲ್ಲಿ ಇರುತ್ತೆ. Moving on for second questions. How many questions will be there for 2 mark? There will be, I think, 50. Yes. I think there will be 15 questions there also, and there will be 10 questions. Sorry, 10 questions irutte. You have to write only 5. So that fetches you how much? 2 10s are 20 mark. Then 3 marks question, you can see that how many questions? Again 10 questions irutte. ಬರಿಬೇಕಾಗಿರೋದು ಎಷ್ಟು? 5 marks ಎಷ್ಟು? 3 10s are 30 mark. 3 marks 10 ಬರಿಬೇಕು. Sorry, 3 15s are 15 ಆಗಬೇಕು ಅನ್ಸೋದು. ಸ್ವಲ್ಪ ಕರೆಕ್ಷನ್ಸ್ ಆಗಿದೆ. ಎನಿವೇಸ್, ಲೆಟ್ ಅಸ್ ನಾಟ್ ಬಾದರ್ ಅಬೌಟ್. ಐ ಆಮ್ ಟೆಲ್ಲಿಂಗ್ ಯು ಓವರ್ಲಿ. 1 mark 10 10 marks. 2 mark 5 ಬರಿಬೇಕು. 2 5s are 10 mark. Then 3 marks 15 ಇರುತ್ತೆ. 15 mark ಗೆ ವೆಬ್ಸೈಟ್. 3 5s are 15. 3 5s are 15. ಲಾಸ್ಟ್ ಇದು ವೆಬ್ಸೈಟ್ ಇಲ್ಲಿ 14 ಕ್ವಶನ್ಸ್ ಕೊಡ್ತಾರೆ. ಯು ಆರ್ ಸಪೋಸ್ ರೈಟ್ ಓನ್ಲಿ 7. ಸೊ ಇಟ್ ಮೇಕ್ಸ್ ಯು 35 mark ವೆಬ್ಸೈಟ್. ಸೊ ಟೋಟಲ್ ಇಲ್ಲಿ 70 marks ಕ್ವಶನ್ ಇರುತ್ತೆ. ಬಟ್ ಅದ್ರಲ್ಲಿ ನೀವು ಬರಿಬೇಕಾಗಿರೋದು ಬರೇ 35 marks ಇರುತ್ತೆ. 50% ನಿಮಗೆ ಚಾಯ್ಸ್ ಇರುತ್ತೆ ಸರ್. So look at this distribution. This is perfect agide friends. Idu nodkolli website. So there is a 15 mark, 20, 30, 70. Total 135 mark. Out of 135 mark, you are supposed to write only 70 mark. Double choice irutte friends nimma paper alli. Ee varsha this was there, and this will continue also for your examination that is going to happen in the month of Feb or March in 2023. The examination, annual exam that all of you will undergo. So friends, this will be the distribution of the mark. So 70 marks you are supposed to write the examination, but your total paper will be for 135 mark. This, my dear friends, is a board theory syllabus. That's it with regards to board theories. Let's quickly go for the next point, friends. Coming to this, as you can see on screen, practical examination 30 mark. Idu ಒಂದು ತುಂಬಾ ಇಂಟ್ರೆಸ್ಟಿಂಗ್, ವೆರಿ ಇಂಪಾರ್ಟೆಂಟ್ ನಾಲೆಜ್. ದಯವಿಟ್ಟು ಬಹಳ ಕಾನ್ಸಂಟ್ರೇಷನ್ ಇಂದ ಕೇಳಿಸ್ಕೊಳ್ಳಿ. Look at this inside. Again, this part, the practical part, is divided into 3 parts. A, B, C and the 3 part divided agide. Part A is programming in C++. Sir, programming in C++? Yes. Neven theory nalli kaltralla. Theory nalli. Ade programs na lab alli computer alli ಮಾಡ್ತೀರಾ. Theory nalli ಅದದ್ದು ಹೇಗೆ ಬರೆಯೋದು ಪ್ರೋಗ್ರಾಮ್ ಅಂತ ಕಲ್ತ್ರಲ್ಲ, ಅದನ್ನ ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡ್ತೀರಾ. ಕಂಪ್ಯೂಟರ್ ನಿಮಗೆ ಆನ್ಸರ್ ಕೊಡ್ತಾನೆ. Everybody getting my sir? ಇದಕ್ಕೆ ನಾವು ಪಾರ್ಟ್ A, ಪ್ರೋಗ್ರಾಮಿಂಗ್ ಇನ್ C++ ಅಂತ ಹೇಳ್ತೀವಿ. ಅಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಕೂಡ. ಎಷ್ಟು ಮಾರ್ಕ್ಸ್ ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಪ್ರೋಗ್ರಾಮ್ ಬರುತ್ತೆ? 6 ಮಾರ್ಕ್ ಗೆ ಬರುತ್ತೆ. 6 ಮಾರ್ಕ್ಸ್. ಸರಿ, ಪಾರ್ಟ್ ಬಿ ಯಾವುದು? ಮೈಕ್ರೋಸಾಫ್ಟ್ ಎಕ್ಸೆಲ್. ಲಾಸ್ಟ್ ಮೇನ್ ಇತ್ತು ಪಾರ್ಟ್ ಡಿ, ವರ್ಡ್ ಪ್ರೊಸೆಸರ್, ಎಕ್ಸೆಲ್ ಅಂತ ಇತ್ತಲ್ಲ ಅದೇ. ಅದರಲ್ಲಿ ಸ್ಪ್ರೆಡ್ ಶೀಟ್ ಅಂತ ಇತ್ತಲ್ಲ, ಥಿಯರಿನಲ್ಲಿ ಕಲ್ತ್ರಿ, ಅದನ್ನ ಕಂಪ್ಯೂಟರ್ ಇಲ್ಲಿ ಮಾಡ್ತೀರಾ. ದಿಸ್ ಇಸ್ ಅಗೇನ್ ಪಾರ್ಟ್. ಎಷ್ಟು ವಂಡರ್ಫುಲ್ ವೆಬ್ಸೈಟ್. ಥಿಯರಿನಲ್ಲಿ ಕಲ್ತಿದ್ದೆ ನಾವು ಪ್ರಾಕ್ಟಿಕಲ್ ಮಾಡ್ತಾ ಇದೀವಿ ಇಲ್ಲಿ, ಡಿಫ್ರೆಂಟ್ ಮಾಡ್ತಾ ಇಲ್ಲ. ಸೊ ನೀವು ಥಿಯರಿನಲ್ಲಿ ಅದಕ್ಕೆ ಮಾರ್ಕ್ಸ್ ತಗೊಂತಾ ಇದ್ದೀರಾ, ಕಲ್ತು ಬರ್ದು ಎಕ್ಸಾಮ್ ಅಲ್ಲಿ. ಪ್ರಾಕ್ಟಿಕಲ್ ಅದನ್ನೇ ಕಂಪ್ಯೂಟರ್ ಮಾಡ್ತಾ ಇದ್ದೀರಾ. ದಟ್ಸ್ ದ ಬೆಸ್ಟ್ ಅಡ್ವಾಂಟೇಜ್. ನೆಕ್ಸ್ಟ್ ಕಮ್ಸ್ ಟು ದ ಪಾರ್ಟ್ ಸಿ. ಅದಕ್ಕೂ ಅಷ್ಟೇ 6 ಮಾರ್ಕ್ ಇದೆ ಪಾರ್ಟ್ ಬಿಗೆ. ನೆಕ್ಸ್ಟ್ ಕಮ್ಸ್ ದ ಪಾರ್ಟ್ ಸಿ. ಇದಕ್ಕೂ 6 ಮಾರ್ಕ್ ಇದೆ. ಯಾವುದು? HTML, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಸರ್. It is a language used to design web pages or website. One of the languages. ಬಹಳಷ್ಟು ಬೇರೆ ಬೇರೆ ಲ್ಯಾಂಗ್ವೇಜ್ ಕೂಡ ಇದೆ. HTML is one of the language from which all of us can create web pages or website. So ಈಗ ಈ HTML ಅಂತ ಒಂದು ಸಪರೇಟ್ ಆಗಿ ಲ್ಯಾಂಗ್ವೇಜ್. ಮೋಸ್ಟ್ಲಿ ನೀವು some of them might have studied in your school days. Some of you might know anything about it, but don't worry, I shall start from the basics of the HTML so that you can understand. So ಈ 3 ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಅಂತ programming C++, Excel, spreadsheet, ಯಾವುದು ಬಂದ್ರೆ HTML are the 3 parts that you are going to learn. ಇನ್ನು ತಲೆ ಮೇಲ್ಗಡೆ you can see that record plus viva ಅಂತ ಇದೆ. ಇದ್ರ ಬಗ್ಗೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಗೆ ನಾಲೆಜ್ ಇದೆ, ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇಲ್ಲ. ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ನೀವು PUC ನಲ್ಲಿ ಬಂದಾಗ ರೆಕಾರ್ಡ್ ಅಂತ ನಿಮಗೆ ಒಂದು ಬುಕ್ ಅಥವಾ ಒಂದು ನೋಟ್ ಬುಕ್ ಕಾಲೇಜ್ ಇಂದ ಪ್ರೊವೈಡ್ ಮಾಡ್ತಾರೆ. ಅದು ಫೀಸ್ ಗೀಸ್ ಒಂದು ಕಲೆಕ್ಟ್ ಮಾಡಿ ನಿಮಗೆ ಒಂದು ರೆಕಾರ್ಡ್ ಬುಕ್ ನ ಕಲೆಕ್ಟ್ ಮಾಡ್ಕೊಡ್ತಾರೆ.
ಆ ರೆಕಾರ್ಡ್ ನೋಟ್ಬುಕ್ ಹೆಂಗಿರುತ್ತೆ ಅಂದ್ರೆ ಫ್ರೆಂಡ್ಸ್ ಅಸ್ಯೂಮ್ ಮಾಡಿ ಈ ತರ ಒಂದು ನೋಟ್ಬುಕ್ ಇದೆ ಅನ್ಕೊಳ್ಳಿ ಫ್ರೆಂಡ್ಸ್, ಒಂದು ಸಣ್ಣ ಎಕ್ಸಾಂಪಲ್, ಈ ತರ ಒಂದು ನೋಟ್ಬುಕ್ ಇದೆ ಅನ್ಕೊಳ್ಳಿ. ಆ ರೆಕಾರ್ಡ್ ಅಲ್ಲಿ 1 ಪೇಜ್ ರೂಲ್ ಲೈನಿಂಗ್ಸ್ ಇರುತ್ತೆ, ಇನ್ನೊಂದು ಪೇಜ್ ಅನ್ರೂಲ್ ಇರುತ್ತೆ ಫ್ರೆಂಡ್ಸ್, ಪ್ಲೇನ್ ಇರುತ್ತೆ, ಅಗೇನ್ ರೂಲ್ ಅನ್ರೂಲ್. ಈ ತರ ಕಾಂಬಿನೇಷನ್ ಆಗಿರೋ ಒಂದು ಪ್ಲೇನ್ ಶೀಟ್, ಒಂದು ರೂಲ್ ಶೀಟ್, ಪ್ಲೇನ್ ಶೀಟ್, ರೂಲ್ ಶೀಟ್, ಈ ತರ ಡಿವೈಡ್ ಆಗಿರೋ ಒಂದು ನೋಟ್ ಬುಕ್ ಇರುತ್ತೆ. ಕರೆಕ್ಟ್? ಅದಕ್ಕೆ ನಾವು ರೆಕಾರ್ಡ್ ಅಂತ ಹೇಳ್ತೀವಿ. ನೀವೆಲ್ಲ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತೀರಾ, ದಿನ ನೀವು ಲ್ಯಾಬ್ ಅಲ್ಲಿ ಏನ್ ಅಟೆಂಡ್ ಮಾಡ್ತೀರಾ, ನಿಮ್ಮ ಲೆಕ್ಚರರ್ ಹತ್ರ ರೆಕಾರ್ಡ್ ಅಲ್ಲಿ ಆ ಪ್ರೋಗ್ರಾಮ್, ಆ HTML, ಆ ಎಕ್ಸೆಲ್ ನ ಬರ್ದು ಅದ್ರ ಸಿಗ್ನೇಚರ್ ತಗೊಂಡಿರ್ತೀರಾ. ಯಾವಾಗ ಕಲಿಯುವಾಗ PUC ನಲ್ಲಿ ನಿಮ್ಮ ಟೈಮ್ ಟೇಬಲ್ ಅಲ್ಲಿ ಯಾವ ತರ ಲ್ಯಾಬ್ ಪೀರಿಯಡ್ ಬರುತ್ತಲ್ಲ, ಅವಾಗ ಲ್ಯಾಬಿಗೆ ಹೋಗಿ ನೀವು ಮಾಡ್ತೀರಾ, ಅದನ್ನ ನೀವು ಬುಕ್ ಅಲ್ಲಿ ರೆಕಾರ್ಡ್ ಅಲ್ಲಿ ಮಾಡಿರ್ತೀರಾ. ಸರಿ, ಆ ರೆಕಾರ್ಡ್ ನ ನೀವು ಆನ್ಯುವಲ್ ಎಕ್ಸಾಮಿನೇಷನ್ ದಿವಸ ತರಬೇಕು. ಬರೀ ಆ ರೆಕಾರ್ಡ್ ನ ಆನ್ಯುವಲ್ ಎಕ್ಸಾಮಿನೇಷನ್ ದಿವಸ ತಂದ್ರೆ 6 ಮಾರ್ಕ್ ಕೊಡ್ತೀವಿ ನಿಮ್ಗೆ. ಇಡೀ ವರ್ಷ ನೀವು ಆ ಲ್ಯಾಬ್ ಕ್ಲಾಸಸ್ ಹೋಗಿ ರೆಕಾರ್ಡ್ ಬರೀತೀರಾ, ಆ ರೆಕಾರ್ಡ್ ನ ಆನ್ಯುವಲ್ ಎಕ್ಸಾಮಿನೇಷನ್ ಟೈಮಲ್ಲಿ ಬರೀ ತಂದ್ರೆ ಆಯ್ತು, 6 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಎಷ್ಟು ವಂಡರ್ಫುಲ್, ಒಂಥರ ಅಸೈನ್ಮೆಂಟ್ ತರ ಫ್ರೆಂಡ್ಸ್ ಇದು. ಈ ನೀವು ಇಡೀ ವರ್ಷ ಅದನ್ನ ಬರೀತೀರಾ, ಇಡೀ ವರ್ಷ ಬೇರೆ ಬೇರೆ ಲ್ಯಾಬ್ ಅಲ್ಲಿ ಟೈಮಿಂಗ್ ಅಲ್ಲಿ ಬರ್ದು ಅದನ್ನ ಲೆಕ್ಚರ್ ಹತ್ರ ಸೈನ್ ತಗೊಂಡಿರ್ತೀರಾ, ಕೊನೆಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಬರುವಾಗ ಕೈಯಲ್ಲಿ ಇಟ್ಕೊಂಡು ರೆಕಾರ್ಡ್ ತಗೊಂಡ್ಬರ್ತೀರಾ. ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಹೋಗೋ ಮುಂಚೆ ಆ ರೆಕಾರ್ಡ್ ನ ಪ್ಲೇಸ್ ಮಾಡಿದ್ರೆ ಅದಕ್ಕೆ 6 ಮಾರ್ಕ್ಸ್ ಸಿಗುತ್ತೆ ಫ್ರೆಂಡ್ಸ್, ಫ್ರೀ 6 ಮಾರ್ಕ್ಸ್ ಓನ್ಲಿ ಫಾರ್ ರೈಟಿಂಗ್ ದ ರೆಕಾರ್ಡ್ ಫಾರ್ ದ ಎಂಟೈರ್ ಇಯರ್. ಇದಕ್ಕೆ ರೆಕಾರ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕೆಳಗಡೆ ಮೇಲ್ಗಡೆ ವೈವಾ ಅಂತಿದೆ. ಈ ವೈವಾ ಅಂದ್ರೆ ಏನ್ ಸರ್ ನಮ್ಗೆ ಗೊತ್ತಿಲ್ಲ ಅಂತ ಯಾರು ನಿಮ್ಮಲ್ಲಿ ಇದ್ರೆ, ನೀವು ಕ್ಲಾಸ್ ಅಲ್ಲಿ ಸ್ಕೂಲ್ ಅಲ್ಲಿ ಓರಲ್ ಎಕ್ಸಾಮ್ ಅಂತ ನೋಡ್ತೀರಾ, ಚಿಕ್ಕವರಿರುವಾಗ ನಿಮಗೆ ಟೀಚರ್ಸ್ ಓರಲ್ ಎಕ್ಸಾಮ್ ಕೇಳ್ತಾ ಇದ್ರು. ಈ ಓರಲ್ ಎಕ್ಸಾಮ್ಗೆ PUC ನಲ್ಲಿ ವೈವಾ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುವಾಗ ನಿಮ್ಗಳಿಗೆಲ್ಲ 4 ಮಾರ್ಕ್ಸ್ ಅಲ್ಲಿ ವೈವಾ ಕ್ವಶನ್ಸ್ ಕೇಳ್ತಾರೆ ಅಥವಾ ಓರಲ್ ಕ್ವಶನ್ಸ್ ಕೇಳ್ತಾರೆ. ಅವಾಗ ಬೇಸಿಕ್ ಆಗಿರೋ ಸಿಂಪಲ್ ಆಗಿರೋ 1 ಲೈನ್ ಕ್ವಶನ್ಸ್ ಗಳು ನಿಮ್ಗೆ ಕೇಳ್ತಾರೆ. ನೀವು ಅದನ್ನ ಬಾಯಿಂದ ಅಂದ್ರೆ ಯು ಶುಡ್ ರೆಸ್ಪಾಂಡ್ ಇಟ್, ಯು ಶುಡ್ ನಾಟ್ ರೈಟ್ ಅಂಡ್ ಶೋ, ಯು ಶುಡ್ ಆಕ್ಚುಲಿ ರೆಸ್ಪಾಂಡ್ ಇಟ್ ವೋಕಲಿ ಸೊ ದಟ್ ಯು ಕ್ಯಾನ್ ಗೆಟ್ ದ ಮಾರ್ಕ್ ಇನ್ಸೈಡ್. ಅದಕ್ಕೆ ವೈವಾ ಅಂತ ಹೇಳ್ತಾರೆ. ಸೊ ದ ಡಿಸ್ಟ್ರಿಬ್ಯೂಷನ್ ಆಫ್ ದಿಸ್ ಇಸ್ ಟೋಟಲ್, you can see on screen, part A program 6 mark, part B program 6 mark, part C program 6 mark ಇರುತ್ತೆ, then viva and record ಗೆ 10 marks ಇರುತ್ತೆ. ಈ ಟೋಟಲ್ ಸಬ್ಜೆಕ್ಟ್ ಡಿಸ್ಟ್ರಿಬ್ಯೂಷನ್ ಹೆಂಗಿರುತ್ತೆ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವುದೇ ಸ್ಟೂಡೆಂಟ್ ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುವಾಗ ಹೆಂಗಾಗುತ್ತೆ, ಅವ್ನು ಪ್ರಾಕ್ಟಿಕಲ್ ಲ್ಯಾಬಿಗೆ ಬರ್ತಾನೆ ಎಕ್ಸಾಮಿನೇಷನ್ ದಿವಸ, ಇದು ಟೇಬಲ್ ಮೇಲೆ ಕ್ವಶನ್ ಪೇಪರ್ಸ್ ಅಥವಾ ಆನ್ಸರ್ ಪೇಪರ್ಸ್ ಹಿಂಗೆ ಅಪ್ ಸೈಡ್ ಡೌನ್ ಇಟ್ಟಿರ್ತಾರೆ ಲಾಟ್ರಿ ಫಾರ್ಮ್ ಅಲ್ಲಿ. ಕ್ವಶನ್ ಪೇಪರ್ ಇಲ್ಲಿದೆ, ಉಲ್ಟಾ ಕಾಣಿಸ್ತಾ ಇಲ್ಲ ಅವ್ನಿಗೆ ಯಾವ ಕ್ವಶನ್ ಪೇಪರ್ ಯಾವ್ದಿದೆ ಅಂತ. ಅವನು ಆನ್ಸರ್ ಪೇಪರ್ ತಗೊಂಡು ಅವ್ನು ಜಾಗ ಹೋಗಿ ನೋಡ್ತಾನೆ. ಅವ್ನು ನೋಡಿದಾಗ ಅವನಿಗೆ ಸ್ಕ್ರೀನ್ ಅವ್ನ ಪೇಪರ್ ಮೇಲೆ ಯಾವ್ಯಾವ ಕ್ವಶನ್ ಕಾಣುತ್ತೆ, ಯು ಕ್ಯಾನ್ ಸಿ ಆನ್ ಸ್ಕ್ರೀನ್. ಫಸ್ಟ್ ಒನ್ ಇಸ್ ಪಾರ್ಟ್ ಎ, ಆಗ್ಲೇ ಹೇಳಿತು, ಪ್ರೋಗ್ರಾಮಿಂಗ್ ಇನ್ C++. ನಿಮ್ಮಲ್ಲಿ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಒಂದು ಪ್ರೋಗ್ರಾಮ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಕನ್ಫರ್ಮ್ ಬರುತ್ತೆ. ನೆಕ್ಸ್ಟ್ ಪಾರ್ಟ್ ಸೆಕ್ಷನ್ ಎ ಆರ್ ಸೆಕ್ಷನ್ ಬಿ, ಎಕ್ಸೆಲ್ ಬರ್ಬೋದು ಅಥವಾ HTML. ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ಅಲ್ಲಿ ಎರಡೂ ಬರಲ್ಲ, ಒಂದೇ ಬರುತ್ತೆ. ಈಗ ಅಸ್ಯೂಮ್ ಮಾಡಿ ನಾನು ನಿಮ್ಮ ಕ್ಲಾಸ್ಮೇಟ್ ಅನ್ಕೊಳ್ಳಿ, ನಾನು ಎಕ್ಸಾಮಿನೇಷನ್ ಬಂದಾಗ ನಂಗೆ ಕ್ವಶನ್ ಪೇಪರ್ ತಗೊಂಡಾಗ ಅದ್ರ ಒಂದು ಪ್ರೋಗ್ರಾಮ್ ಜೊತೆಗೆ ಎಕ್ಸೆಲ್ ಬರಿ ಅಂತಿರುತ್ತೆ ಅಷ್ಟೇ, HTML ಇರಲ್ಲ. ಇನ್ನೊಬ್ಬ ನನ್ನ ಕ್ಲಾಸ್ಮೇಟ್ ಇದ್ದಾನೆ ಅನ್ಕೊಳ್ಳಿ, ಅವ್ರು ಬಂದು ಅವ್ರ ಪೇಪರ್ ತಗೊಂಡು ಪಾರ್ಟ್ ಎ ಪ್ರೋಗ್ರಾಮ್ ಇರುತ್ತೆ, ಅವರಿಗೆ HTML ಇರ್ಬೋದು. ಪಾರ್ಟ್ ಬಿ ಅಂಡ್ ಸಿ ನಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದಿರುತ್ತೆ, ಇಸ್ ಮೈ ಪಾಯಿಂಟ್. ಪಾರ್ಟ್ ಎ ಕನ್ಫರ್ಮ್ ಶೋರ್, ಅದು ಕನ್ಫರ್ಮ್ ಕ್ವಶನ್, ಅದನ್ನ ಬಿಡಕ್ಕಾಗಲ್ಲ. ಬಿ ಮತ್ತೆ ಸಿ ನಲ್ಲಿ ಎರಡರಲ್ಲಿ ಒಂದು, ದಟ್ ಇಸ್ ಎಕ್ಸೆಲ್ ಅಂಡ್ HTML ಎರಡರಲ್ಲಿ ಒಂದು. ಮೂವಿಂಗ್ ಆನ್. ಇದಾಗುತ್ತೆ ವೆಬ್ಸೈಟ್. ನೀವೇನ್ ಮಾಡ್ತೀರಾ, ತಗೊಂತೀರಾ ಆನ್ಸರ್ ಪೇಪರ್, ಫಸ್ಟ್ ಪ್ರೋಗ್ರಾಮ್ ಬರೀತೀರಾ, ಆಮೇಲೆ ಪಾರ್ಟ್ ಬಿ ಬರೀತೀರಾ, ಆಮೇಲೆ ಕಂಪ್ಯೂಟರ್ ಆನ್ ಮಾಡಿ, ಅಲ್ಲಿ ತನಕ ಕಂಪ್ಯೂಟರ್ ಆಫ್ ಇರುತ್ತೆ, ಆಮೇಲೆ ಕಂಪ್ಯೂಟರ್ ಆನ್ ಮಾಡಿ ನಿಮ್ಮ ಆನ್ಸರ್ ಪೇಪರ್ ನೋಡ್ಕೊಂಡು ಅದನ್ನ ಟೈಪ್ ಮಾಡ್ತೀರಾ, ಸ್ಕ್ರೀನ್ ಅಲ್ಲಿ ಆನ್ಸರ್ ಬರುತ್ತೆ. ಎಕ್ಸಾಮಿನರ್ ಹೋಗಿ ನೋಡ್ತಾನೆ, ಓ ಕರೆಕ್ಟ್ ಇದೆ, ರೈಟ್ ಮಾರ್ಕ್ ಮಾಡ್ತಾರೆ. ಈಗ ಸ್ಕ್ರೀನ್ ನೋಡಿ ಎಕ್ಸಿಕ್ಯೂಷನ್, ಸೀರಿಯಲ್ ನಂಬರ್ 2, ಎಕ್ಸಿಕ್ಯೂಷನ್ ಆಫ್ ಎನಿ ಒನ್ ಆಫ್ ಎಕ್ಸಾಮಿನರ್ ಚಾಯ್ಸ್. ನೆಕ್ಸ್ಟ್ ಫಾರ್ಮ್ಯಾಟಿಂಗ್ ಔಟ್ಪುಟ್, ಸ್ಕ್ರೀನ್ ಅಲ್ಲಿ ಔಟ್ಪುಟ್ ಬರಬೇಕು, ರಿಸಲ್ಟ್ ಬರಬೇಕು, ಸ್ಕ್ರೀನ್ ಅಲ್ಲಿ ರಿಸಲ್ಟ್ ಬರಬೇಕು, ದಟ್ ಈಸ್ 4th ಪಾರ್ಟ್. ನೆಕ್ಸ್ಟ್ ಇಸ್ ರೆಕಾರ್ಡ್ ರೈಟಿಂಗ್, ಇದಂತೂ ಮುಂಚೆನೆ ಹೇಳಿದೆ ನಾನು, ಪರ್ಫೆಕ್ಟ್ ಆಗಿ ಇದನ್ನ ಮಾಡಿಸ್ತೀನಿ ನಾನು, ಯಾ ರೆಕಾರ್ಡ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ 5th ಪಾಯಿಂಟ್ ಇಸ್ ವೈವಾ ವಾಯ್ಸ್, ಅಂದ್ರೆ ವೈವಾ ಕ್ವಶನ್ಸ್. ಇಷ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಕ್ಟಿಕಲ್ ಮಾರ್ಕ್ಸ್. ಎಷ್ಟಿದು 6 ಮಾರ್ಕ್ಸ್ ಫಾರ್ ಪಾರ್ಟ್ ಎ, 6 ಮಾರ್ಕ್ಸ್ ಫಾರ್ ಪಾರ್ಟ್ ಬಿ, ಎರಡರಲ್ಲಿ ಒಂದು ಎಕ್ಸಿಕ್ಯೂಟ್ ಮಾಡೋದಕ್ಕೆ 6 + 2, ನೆಕ್ಸ್ಟ್ 6 ಮಾರ್ಕ್ಸ್ ಫಾರ್ ಕಂಪ್ಯೂಟರ್ ಮಾಡೋದಕ್ಕೆ 2 ಮಾರ್ಕ್ಸ್ ಫಾರ್ ಕರೆಕ್ಟ್ ಔಟ್ಪುಟ್, 6 ಮಾರ್ಕ್ಸ್ ಫಾರ್ ರೆಕಾರ್ಡ್, 4 ಮಾರ್ಕ್ಸ್ ಫಾರ್ ವೈವಾ. ಟೋಟಲ್ ಇಸ್ 30 ಮಾರ್ಕ್. ಮತ್ತೆ ನೋಡ್ಕೊಳ್ಳಿ, ಇಲ್ಲಿದೆ 6 + 6 + 6 + 2 + 6 + 4 is the total marks that you are undergoing in the practical examination as well. Practical exam CS ಅಲ್ಲಿ ತುಂಬಾ ಈಸಿ ಫ್ರೆಂಡ್ಸ್. ಬಹಳ ಟೆನ್ಷನ್, ಬಹಳ ಕಾಂಪ್ಲಿಕೇಶನ್ಸ್ ಇರಲ್ಲ, ತುಂಬಾ ಈಸಿ. ಕೆಮಿಸ್ಟ್ರಿ ತರ ಕೆಮಿಕಲ್ಸ್ ಇರುತ್ತೆ, ತುಂಬಾ ಡೇಂಜರ್, ಇದು ತುಂಬಾ ಕಾನ್ಶಿಯಸ್ ಆಗಿರ್ಬೇಕು. ಬಯಾಲಜಿ ತರ ಲೀವ್ಸ್ ಗಳನ್ನ, ಪ್ಲಾಂಟ್ಸ್ ಗಳನ್ನ, ಅನಿಮಲ್ಸ್ ಬಗ್ಗೆ ಓದಬೇಕು. ಫಿಸಿಕ್ಸ್ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಓದಬೇಕು. ಬಟ್ CS ಅಲ್ಲಿ ಆಲ್ ಆಫ್ ಯು ವಿಲ್ ಲರ್ನ್ ವೆರಿ ಸಿಂಪ್ಲಿ, ವೆರಿ ಕಂಫರ್ಟೇಬಲಿ. ಸಿಂಪಲ್ ಚೇರ್ ಅಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡಿ ಅದು ಔಟ್ಪುಟ್ ತೋರಿಸುತ್ತೆ. That's it, is the end of your task. This, my dear friends, on screen you can see that this is the practical syllabus for first PUC computer science. Friends, ಮತ್ತೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಸರ್ ಸಿಲೆಬಸ್ ರೆಡ್ಯೂಸ್ ಆಗುತ್ತಾ, ಹಾಗೆ ಹೆಂಗೆ? there will be no reduction, friends. 100% there will be no reduction in the any syllabus percent.
First, that brings me to the end of, I think, my information to all of you regarding the computer science first PUC syllabus. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಫ್ಯೂಚರ್ ಆಪರ್ಚುನಿಟೀಸ್ ಫಾರ್ ಲರ್ನಿಂಗ್ CS ಇದಾವೆ ಸರ್. ಇದನ್ನ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೇಳ್ತೀರಾ, ದಟ್ ಈಸ್ ಟುಮಾರೋ. So tomorrow I guess I'm going to go and give you a presentation on what are the future opportunities when you take a computer science as a elective friends. I'm going to stop sharing the screen. Yes, there you go, friends. I think everybody now, I'm done with giving you all the information about the syllabus of the first PUC computer science. ಎಲ್ಲ ಕೇಳ್ಕೊಂಡಿದ್ದೀರಾ, ನೋಡ್ಕೊಂಡಿದ್ದೀರಾ. ಇದ್ರಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದೆ ಈಗ ನಾನು ಸ್ಕ್ರೀನ್ ಮೇಲೆ ನೋಡ್ತೀನಿ. If you have anybody has got any doubt, I shall be able to solve or give the response for it, guys. Let me check if anybody has got doubt. Everybody is only wishing me the good evening, friends. Oh, there is a Shifan is asking me binary language. Yes, friends. So there is a language which I already told you, Shifa. There exists a language which is called as binary, which is only combination of two numbers. For example, just putting you point across, English is a combination of 26 alphabets. 26 alphabets in ತಗೊಂಡು ಮಾಡಿರೋದು English A B C D to Z ಇದೆಲ್ಲ. ಅದು ಯಾವುದೇ ಇಂಗ್ಲಿಷ್ ಮಾತಾಡುವಾಗ we use these alphabets. But binary language use ಮಾಡುವಾಗ only two numbers 0 1 0 1 ಅಷ್ಟೇ ಇರುತ್ತೆ. Sir, ಅದು ಹೆಂಗೆ ಯೂಸ್ ಮಾಡೋದು? You are going to teach us the binary language? The answer is yes. When you join to the college, in next 2 months, you are going to learn a new language called binary. I'm going to teach that when you come to the class in real Shiva. So, software engineer, what they do in their company? Software, see, very simple. Yavado multinational company, the example Infosys ide, Accenture ide, and so there is a company. There's a question that has come, sir. Software engineer, what do they do in company? Example, ನಿಮ್ಮ ಯಾರು cousin, brother, sisters ಯಾರು Infosys ಕಂಪನಿಯಲ್ಲಿ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡೋಣ ಈಗ. Let's try to imagine. When they be in Infosys company, they create software. Correct, sir? Yes. ನಿಮ್ಮ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಫ್ರೆಂಡ್ಸ್, ನೀವು ಯಾವಾಗಾದ್ರೂ ನಿಮ್ಮಲ್ಲಿ ಯಾರಾದ್ರೂ ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀರಾ ಅಂದ್ರೆ IRCTC ಅಂತ ಒಂದು ವೆಬ್ ಪೇಜ್ ಇದೆ ಅಥವಾ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗಿ ನೀವು ಟ್ರೈನ್ ಡೆಸ್ಟಿನೇಷನ್ ಎಲ್ಲಿಂದ ಎಲ್ಲಿ ತನಕ ಟ್ರಾವೆಲಿಂಗ್ ಜರ್ನಿ ಕೊಡ್ಬೇಕು. ಆ ಸಾಫ್ಟ್ವೇರ್ ಮಾಡಿದೆ Infosys. ಎಸ್. ಸೊ ವಾಟ್ ಹ್ಯಾಪನ್ಸ್ ಎಕ್ಸಾಕ್ಟ್ಲಿ, ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡೋಕೆ ಒಂದು ದೊಡ್ಡ ಟೀಮ್ ಇರುತ್ತೆ. ಆ ಟೀಮ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಡಿಫ್ರೆಂಟ್ ಪಾರ್ಟ್ಸ್ ಗಳನ್ನ ಡಿವೈಡ್ ಮಾಡ್ಕೊಂಡಿರ್ತಾರೆ. ಎಲ್ಲಾ ಟೀಮ್ ಮೆಂಬರ್ಸ್ ಕೂತ್ಕೊಂಡು ಅದನ್ನ ಕೋಡಿಂಗ್ ಮಾಡ್ತಾರೆ. ಕೊನೆಗೆ ಅದನ್ನ ಅಸೆಂಬಲ್ ಮಾಡ್ತಾರೆ. ವಾಪಸ್ ಆ ಸಾಫ್ಟ್ವೇರ್ ನ ಟೆಸ್ಟ್ ಮಾಡ್ತಾರೆ. ಬೇರೆ ಬೇರೆ ಕಂಡೀಷನ್ಸ್ ಹಾಕಿ ನೋಡ್ತಾರೆ. ದಟ್ ಮೈ ಡಿಯರ್ ಫ್ರೆಂಡ್ ಇಸ್ ಅ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ನ ನಾವು ಇನ್ಸ್ಟಾಲ್ ಮಾಡ್ತೀವಿ ಅಥವಾ ವೆಬ್ ಪೇಜ್ ಅಲ್ಲಿ ಅದನ್ನು ಫಿಕ್ಸ್ ಮಾಡ್ತೀವಿ. ನಾವು ಇಲ್ಲಿಂದ ಆ ಸಾಫ್ಟ್ವೇರ್ ನ ಯೂಸ್ ಮಾಡಕ್ ಸಾಧ್ಯ. Very simple. Whenever you download any app in your smartphone, you are actually using a software. That's a software. Moving on. So thanks for the information. Yes. Moving on. It contains only zeros and ones. The answer is yes. That's it. It contains only zeros and ones. Very interesting. Nani ನೀವು tempt ಮಾಡ್ತೀರಾ ಅದನ್ನ explain ಮಾಡು ಅಂತ. But I will hold on myself because when you come in real, I am going to teach you all the software. ಇದು ಯಾವುದು binary language. ನಾನು ಆಗಲೇ ತಮಾಷೆ ಕೂಡ ಮಾಡಿದ್ದೆ. The way I am talking to you in Kannada and English now, I will talk to you in binary. You will understand it. Yes. When I am going to teach you the binary language on the board, all of you will have a wonderful time. You understand it. Start understanding it. Example, ಇವತ್ತಿನ 14th June ಗೆ ನಿಮಗೆ binary language ಏನು ಅರ್ಥ ಆಗಲ್ಲ. Example, if I say 1010 11010 ಅಂದ್ರೆ ನಿಮಗೆ ಅರ್ಥ ಆಗಲ್ಲ. But ಸ್ವಲ್ಪ ದಿವಸ ಆದ್ಮೇಲೆ you are going to understand what did I say to you, sir. Yes. I think all of them are giving. Sir, bio students also learn CS. Shekrapa, I think there is a question. Sir, bio students no. Sir, biology students ಗಳು ಬಯಾಲಜಿ ಕಲಿತಾರೆ. ಅದಕ್ಕೆ ಅಲ್ವಾ ಶೇಖರಪ್ಪ ಎಲೆಕ್ಟಿವ್ ಅಂತ ಹೇಳೋದು. ಸೊ ನೀವು ಬಯಾಲಜಿ ತಗೊಂಡ್ರೆ ಕಂಪ್ಯೂಟರ್ ಸೈನ್ಸ್ ಕಲಿಯಲ್ಲ. ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ಬಯಾಲಜಿ ಕಲಿಯಲ್ಲ. ಅದು ಇದೆ. Biology is such a fantastic topic. We are going to learn about the life. We are going to learn about different creatures of the world, different organs in the body. Biology has got its own taste, I said. But since the computer science students do not learn biology students do not learn CS. It's as simple as that. Yes, sir. What is the salary of a software engineer? It depends on the software that he is making and the company that he is working. Amrutesh SM ಅಂತ ಒಂದು ಕ್ವೆಶ್ಚನ್. ಸ್ಯಾಲರಿ ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇರೆ ವೇರಿ ಆಗುತ್ತೆ. I know software engineers who are taking 15-20 lakhs per month. I think Sundar Pichai is a senior software engineer. Sundar Pichai ಗೊತ್ತಲ್ಲ, Google CEO. ಅವನು ನೀವು ಬಹಳ ಸತಿ ಇದು ನೋಡಿದಿರ ಕೂಡ, ಅವನು ಎಷ್ಟು ಸೆಕೆಂಡ್ಸ್ ಗೆ ಕೋಟಿ ಗಟ್ಟಲೆ ದುಡ್ಡಿದೆ ಅಂತ. There are a lot of people out there whose salary varies in the field that they work. Even software engineer field ಅಲ್ಲೂ ಬೇರೆ ಫೀಲ್ಡ್ಸ್ ಇದೆ. ಈಗ ನನಗೆ ಒಂದು ಎಕ್ಸಾಂಪಲ್ ಕೊಡಿ. ಸಿದ್ಧಗಂಗಾ ಕಾಲೇಜಲ್ಲಿ ಅಟೆಂಡರ್ ಇದ್ದಾನೆ, ಲೆಕ್ಚರರ್ ಇದ್ದಾರೆ, ಸೀನಿಯರ್ ಲೆಕ್ಚರರ್ ಇದ್ದಾರೆ, HOD ಇದ್ದಾರೆ, ಪ್ರಿನ್ಸಿಪಲ್ ಇದ್ದಾರೆ, ಅಕಾಡೆಮಿಕ್ ಇನ್ಚಾರ್ಜ್ ಅಂತ ಇದ್ದಾರೆ. ಎಲ್ಲರಿಗೂ ಸ್ಯಾಲರಿ ಬೇರೆ ತಾನೆ. ಜೊತೆಗೆ ಅವ್ರಿಗೂ ಕೆಲಸಗಳು ಬೇರೆ. ಅಕಾಡೆಮಿಕ್ ಡೀನ್ ಮಾಡೋ ಕೆಲಸ ಅಟೆಂಡರ್ ಮಾಡೋಕ್ಕಾಗಲ್ಲ. ದಿಸ್ ಆರ್ ವೇರಿಯೇಷನ್ಸ್ ಗೈಸ್. ಯಾವ ತರ ಈ ತರ ಬೇರೆ ಡೆಸಿಗ್ನೇಷನ್ಸ್ ಒಂದು ಕಾಲೇಜಲ್ಲಿ ಇರುತ್ತೆ, ಅದೇ ತರ ಸಾಫ್ಟ್ವೇರ್ ಫೀಲ್ಡ್ ಅಲ್ಲೂ ಬೇರೆ ಡೆಸಿಗ್ನೇಷನ್ಸ್ ಇರುತ್ತೆ. ಡಿಫ್ರೆಂಟ್ ಡೆಸಿಗ್ನೇಷನ್ಸ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಯಾಲರಿ. ಅಮೃತೇಶ್,
Moving on, sir, what is the difference between data scientist and software engineer? Very simple. ನಾನು ನಿಮಗೆ ಹೇಳಿದೆ collection of data is such a fantastic topic. ಅದು such a ದೊಡ್ಡ ಟಾಪಿಕ್. ಕ್ವಶನ್ ಕೇಳ್ತಾ ಇರೋದು ಇಮ್ತಿಯಾಸ್. ಇಮ್ತಿಯಾಸ್ is asking us a question. I will just want to respond to him. ಯಾವಾಗಾದ್ರೂ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳಷ್ಟು ಆಡ್ಸ್ ಗಳು ಬರುತ್ತೆ, ಅಡ್ವರ್ಟೈಸ್ಮೆಂಟ್ಸ್. ನೀವು ಯಾವಾಗಾದ್ರೂ ಒಂದು ಪರ್ಫ್ಯೂಮ್ ನ ಸುಮ್ಮನೆ ನೋಡೋಣ ಇದು ಯಾವ್ದು ಪರ್ಫ್ಯೂಮ್ ಅಂತ ಕ್ಲಿಕ್ ಮಾಡಿ ಅದು ಪ್ರೈಸ್ ಎಷ್ಟು ಏನು ಅಂತ ನೋಡಿದ್ರೆ ಅನ್ಕೊಳ್ಳಿ, ಕ್ಲೋಸ್ ಮಾಡಿ, ಇಟ್ ವಿಲ್ ಸ್ಟಾರ್ಟ್ ಸಜೆಸ್ಟಿಂಗ್ ಯು ಲಾಟ್ಸ್ ಆಫ್ ಪರ್ಫ್ಯೂಮ್ಸ್. ಬಹಳಷ್ಟು ಪರ್ಫ್ಯೂಮ್ಸ್ ಗಳ ಬಗ್ಗೆ ಆಗ್ಲೇ ನಿಮಗಷ್ಟೇ ಆಡ್ ಬರಕ್ ಶುರು ಆಗುತ್ತೆ. ಹಿಂಗ್ ಗೊತ್ತಾಯ್ತು ಅವ್ನಿಗೆ ನೀವು ಪರ್ಫ್ಯೂಮ್ ಗಳು ತಗೊಳಕ್ ಇಂಟ್ರೆಸ್ಟೆಡ್ ಇದ್ದೀರಾ ಅಂತ. ದೇರ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ನಾಲೆಜ್ ಬಿಹೈಂಡ್ ಇಟ್ ಇನ್ ಕಲೆಕ್ಟಿಂಗ್ ಡೇಟಾ ಅಂಡ್ ಟ್ರೈಂಗ್ ಟು ಆಕ್ಸೆಸ್ ದ ಪೀಪಲ್ ಹೂ ಆರ್ ಟ್ರೈಂಗ್ ಟು ಯೂಸ್ ಇಟ್. ಬಹಳ ಸತಿ ನಿಮಗೆ ಪರ್ಟಿಕ್ಯುಲರ್ ನೀವು ಯಾವ್ದಾದ್ರು ಫೀಲ್ಡ್ ಅಲ್ಲಿ ಯಾವ್ದಾದ್ರು ಥಿಂಗ್ಸ್ ಗಳನ್ನ ಬೈ ಮಾಡಿದ್ರೆ ಅದನ್ನ ರೆಸ್ಪಾಂಡ್ ಮಾಡ್ತಾರೆ ಜಿಯೋ ಮಾರ್ಟ್ಸ್ ಅಲ್ಲಿ ಅಥವಾ ಆನ್ಲೈನ್ ಸೈಟ್ಸ್ ಲೈಕ್ ಫ್ಲಿಪ್ಕಾರ್ಟ್, ಅಮೆಜಾನ್, ಇದ್ರ ಬಗ್ಗೆ ಇರೋದಕ್ಕೆ ಒಂದು ಹ್ಯೂಜ್ ನಾಲೆಜ್ ಇದೆ ವೆಬ್ಸೈಟ್, ಅದಕ್ಕೆ ಡೇಟಾ ಸೈಂಟಿಸ್ಟ್ ಅಂತಾರೆ. ದ ವರ್ಡ್ ಇಸ್ ವೆರಿ ಕ್ಲಿಯರ್. A scientist who work on a different kinds of data and the different taste of the people is something called data scientist. Hope I've given you the correct information. Software engineering is very simple. Somebody, an engineer who creates a software is a software engineer. Moving on, we will also try to speak in binary language. Rakshit, yes, we will not speak in binary. We will only learn binary because whose language is binary? Computer's language is binary. What is your language? Our language is Kannada. We say that. Some say, which is your mother tongue? My mother tongue is Urdu. My mother tongue is Hindi. My mother tongue is Kannada, Telugu, Tulu. And I said, simply, what is the mother tongue of computer? The mother tongue of computer, for your information, just for the fun sake, is binary. So, other the computer, since we are computer science students, we have to also learn what is its language. So, we are going to learn about it. Anything else, sir? Can you tell me about aerospace engineering? Karthik, this is not a podium for me to explain you about the aerospace, brother. When you come to the college, I shall also give you knowledge about aerospace engineering. So basically, it deals with the space shuttles, the aeroplanes, how the manufacturing of the wings of the aeroplanes happens, and what velocity, viscosity that it travels off. What are the fighter jets and all will be. There is a engineering field that is called aerospace. So I'm going to only respond you. This is not a podium for us to put a response on because it's a computer science class, Karthik. When you come to me in real, I shall have a word with you in real about aerospace engineering. Sir, software engineering, be freelancer. There is a term called freelancer. What do you mean by freelancer? Somebody who is not working for anyone. And then one who is a king of himself. Example, I'm a freelancer and I don't belong to any company. I'm not binded by any company. I create software for my own needs. Anta they can freelancer. So that's a response for you, Imtiaz. Sir, engineering ಮಾಡಿದ್ರೆ job ಪಕ್ಕಾ ಸಿಗುತ್ತಾ? This is a very ನೀವು ಏನಾದ್ರೂ ಜಾಬ್ ಪಕ್ಕಾ ಇಲ್ಲ. If you be a doctor also, if you be a bad doctor, nobody is going to come to you. If you be a bad engineer, nobody is going to get a work from you. ಲೈಫ್ ಅಲ್ಲಿ ನಾವು ಯಾವುದೇ ಒಂದು ಎಜುಕೇಶನ್ ತಗೊಂಡ ತಕ್ಷಣ ಡೆಫಿನೆಟ್ ಆಗಿ ನಮಗೆ ಕೆಲಸ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. I know lots of my students, or lot of people I know who are completed engineering, but they are not working at all. They are into some business, or they are not having a job. Correct? So the technical speaking is that we cannot guarantee you the job, but anybody who study engineering, there is a wide spread options for them to get the jobs. Anybody who is engineer can work in the normal city, can work in his hometown, can also work in abroad, can also go to the other Gulf countries, other foreign countries. Everywhere software engineers are required because nobody these days cannot live with a digital device across. ವರ್ಲ್ಡ್ ಅಲ್ಲಿ ಇರುವಂತ ಬಹಳಷ್ಟು ಡಿಜಿಟಲ್ ಡಿವೈಸ್ ಗಳಿಗೆ ಸಾಫ್ಟ್ವೇರ್ ಮಾಡಲೇಬೇಕು. ಎಲ್ಲಿ ತನ ಸಾಫ್ಟ್ವೇರ್ ಮಾಡ್ಲಿಕ್ಕೆ ರಿಕ್ವೈರ್ ಇದೆ ಅಲ್ಲಿ ತನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗೆ ಸೂಪರ್ ಆಗಿ ಪೇ ಸಿಗುತ್ತೆ. ಐ ಆಮ್ ನಾಟ್ ರೆಪ್ರೆಸೆಂಟಿಂಗ್ ಓನ್ಲಿ ಸಾಫ್ಟ್ವೇರ್ ಇಂಜಿನಿಯರ್. Anybody who completed engineering has to work hard. There is a wide opportunity for them to get the lots of job. So ಬಹಳ ಕೆಲಸಗಳು ಇಂಜಿನಿಯರ್ಸ್ ಗಳಿಗೆ ಸಿಗುತ್ತೆ ಅಂತ ಬಹಳ ಜನ ಇಂಜಿನಿಯರ್ ಮಾಡ್ತಾರೆ. ಸೊ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಕೆಲಸ ಸಿಗುತ್ತಾ? We can't guarantee that. Next, sir, will you teach us octal decimal? Yes. In the data representation chapter, Rakshit, I'm going to also teach you about octal, hexadecimal, binary, decimal. Either ಬಗ್ಗೆ different kinds of number system and conversion of them will be taught to you. So what is a binary language? What is the use of binary language? Manjula is asking. ಪುಟ ಮತ್ತೆ ಈಗ ತಾನೇ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಮತ್ತೊಂದ್ಸತಿ ಕೇಳ್ಕೊಡಿ ಅಥವಾ ಈ ವಿಡಿಯೋದು ಒಂದು 5 minutes ರಿವೈಂಡ್ ಮಾಡಿ ನೋಡ್ಕೊಡಿ. ಬೈನರಿ ಅಂತ ಒಂದು ಲ್ಯಾಂಗ್ವೇಜ್ ಇದೆ, ಅದು ಕಂಪ್ಯೂಟರ್ ದ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ನಾವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಲೆಕ್ಚರರ್ಸ್ ಆಗಿ ನಿಮ್ಗೆ ಹೇಳ್ಕೊಳ್ಳಿಕ್ಕಿದೆ, ನೀವುಗಳದು ಕಲಿಬೇಕು. ಆ ಲ್ಯಾಂಗ್ವೇಜ್ ಅಷ್ಟೇ ಕಂಪ್ಯೂಟರ್ಗೆ ಬರುತ್ತೆ. ನಿಮಗೆ ಕನ್ನಡ ಇಂಗ್ಲಿಷ್ ಬರುತ್ತೆ, ಮತ್ತೆ ನಿಮ್ಮ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಹೆಂಗ್ ಅರ್ಥ ಆಗ್ತಾ ಇದೆ, ಅದರ ಆನ್ಸರ್ ನಿಮಗೆ ಹೆಂಗ್ ಅರ್ಥ ಆಗ್ತಾ ಇದೆ, ಅದೇ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಅದು ನಾನು ನಿಮಗೆ ಕಾಲೇಜಿಗೆ ಬಂದಾಗ ಮಂಜುಳಾ ಹೇಳ್ತೀನಿ ಪುಟ. ಡನ್.
Sir, software engineer can be entrepreneurs. Who is an entrepreneur? Entrepreneur is somebody who comes up with his new plan, which is not there in the world. He is called as entrepreneur. He builds his own team to fulfill his desire. ಒಂದು ಯಾವುದಾದ್ರು ಒಂದು ಥಾಟ್ ಪ್ರೋಸೆಸ್ ಹೊಸ ಪ್ಲಾನ್ ಇನ್ವೆಂಟ್ ಮಾಡಿದ್ದಾರೆ, ಅದನ್ನ ಫುಲ್ಫಿಲ್ ಮಾಡಕ್ಕೆ, ಅದನ್ನ ಕಾರ್ಯಕ್ಕೆ ತರಕ್ಕೆ ಯೂಸ್ ಮಾಡುವಂತ ಪರ್ಸನ್ಗೆ ಆಂಟ್ರಪ್ರನರ್ ಅಂತ ಹೇಳ್ತಾರೆ. ಸಂಬಡಿ ಹೂ ಇಸ್ ಕಮಿಂಗ್ ವಿತ್ ಎ ನ್ಯೂ ಪ್ಲಾನ್, ದ ಬಿಸ್ನೆಸ್ ಪ್ಲಾನ್. ಈಗ ನೀವು ಇದು ಎಂತ ವೆಬ್ಸೈಟ್ ಸೋನಿ ಟಿವಿಯಲ್ಲಿ ಸರ್ವಿಸ್ ಕೆಳಗೆ ಶಾರ್ಕ್ ಟ್ಯಾಂಕ್ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು. ಬಹಳಷ್ಟು ಜನ ಹೊಸ ಪ್ಲಾನ್ ಬಿಸ್ನೆಸ್ ಜೊತೆಗೆ ಬರ್ತಾ ಇದ್ರು. All of them are called as entrepreneurs. So can a software engineer be entrepreneur? The answer is yes. Create a software which does not exist in the world, you will be an entrepreneur. ನಾನು ನಿಮ್ಗೆ 5 ನಿಮಿಷ ಮುಂಚೆ ಎಕ್ಸ್ಪ್ಲೈನ್ ಮಾಡಿದೆ. ಒಂದು 4 years ಕೆಳಗಡೆ ನಾನು ಏನಾದ್ರು ಸ್ನಾಕ್ಸ್ ತರಬೇಕಾದ್ರೆ ಐ ವಾಸ್ ಸಪೋಸ್ ಟು ಗೋ. ಯಾರೋ ಒಬ್ಬ ಆಂಟ್ರಪ್ರನರ್ ಯೋಚನೆ ಮಾಡ್ದ, ಬಹಳಷ್ಟು ಜನಕ್ಕೆ ಈವ್ನಿಂಗ್ ಅಲ್ಲಿ ಸ್ನಾಕ್ಸ್ ಬೇಕಾಗಿರುತ್ತೆ, ಅದನ್ನ ಅವ್ರ ಡೋರ್ ಸ್ಟೆಪ್ಗೆ ತಲುಪಿಸೋಣ. They came up with a Swiggy, Zomato. This was an entrepreneur. Somebody who comes with a new plan and executing that plan into the form of software can be called as software engineer plus entrepreneur. I think I have given the enough explanation of all the doubts that student has. Friends, on this note, it's a wrap. It's a wind up for today's class, friends. I shall meet you again tomorrow at the same time at 4 p.m. So we are going to learn some of the future technologies or the applications of the computer where it is all used, friends. Until I meet you next time, this is NAFIZ signing off. Thank you very much for coming online. And again, once again, I'll take this online podium to welcome you all for the Siddhaganga where leaders are born. Take care. Bye-bye.